ಓಂ ಶಾಂತಿ. ಓಂ ಶಾಂತಿ. ಇವತ್ತು ಬಾಬಾ ಮನುಷ್ಯರು ಪರಮಾತ್ಮನ ಬಗ್ಗೆ ಏನು ಹೇಳ್ತಾರೆ ಅದು ಎರಡೂ ತದ್ವಿರುದ್ಧವಾದ ಮಾತು ಯಾವುದದು ಅಂತಿದ್ದಾರೆ. ಅವರೇ ಇದು ಹೇಳ್ತಾರೆ, ಅವರೇ ಅದು ಹೇಳ್ತಾರೆ. ಅಂದರೆ ಪರಮಾತ್ಮ ಕೋಟಿ ಸೂರ್ಯ ತೇಜೋಮಯ ಪ್ರಕಾಶವಾಗಿದ್ದಾನೆ, ನೋಡೋಕ್ಕೆ ಆಗಲ್ಲ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ಬರು ಪರಮಾತ್ಮ ನಾಮರೂಪದಿಂದ ದೂರ ಅಂತ ಹೇಳ್ತಾರೆ. ಎರಡೂ ಕಾಂಟ್ರವರ್ಷಿಯಲ್ ಅಲ್ವಾ? ಅಂದರೆ ಯಾರಿಗೆ ರೂಪನೇ ಇಲ್ಲ ಅವನ ಅಖಂಡ ಜ್ಯೋತಿ ಹೆಂಗಾಗ್ಬಿಟ್ಟ, ನಂಗೆ ದರ್ಶನ ಕೊಡಪ್ಪ ಅಂತ ಹೇಳಬೇಕಂದ್ರೆ ಅವನಿಗೊಂದು ರೂಪ ಇದೆ ಅಂತ ಆಯ್ತಲ್ಲ, ಅವ್ರು ನನ್ನ ತಂದೆ ಅಂತ ಆಯ್ತಲ್ಲ, ಅವ್ರದ್ದು ಅಸ್ತಿತ್ವ ಇದೆ. ಈಗ ಅಖಂಡ ಜ್ಯೋತಿ ಅಂದರೆ ಸರಿ ಎಲ್ಲಿದ್ದಾರೆ? ಈಗ ಅಖಂಡ ಜ್ಯೋತಿ ಎಲ್ಲರೊಳಗಡೆ ಇದ್ದರೆ ಸುಟ್ಟಾಕ್ಬಿಡ್ತಾರಲ್ಲ. ಸೊ ಇವೆಲ್ಲ ಟೋಟಲಿ ಇವನ್ ಈ ಮಾತು ಹೇಳಿದಾಗ ಸರ್ವವ್ಯಾಪಿ ಅನ್ನೋದೂ ಕಾಂಟ್ರವರ್ಸಿನೇ ಆಗಿಬಿಡ್ತದೆ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಅವ್ರು ಏನು ಹೇಳ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಅನೇಕ ಮತಗಳಿದೆ, ಅನೇಕ ಕಥೆಗಳಿದೆ. ಸೊ ಇದೆಲ್ಲ ವಾಸ್ತವಿಕತೆ ಅಲ್ಲ ಅಂತಾರೆ. मीठे बच्चे, मोस्ट बिलवेड बाबा शिव बाबा आए हैं तुम बच्चों को विश्व का मालिक बनाने, तुम उनकी ही श्रीमत पर चलो. ಆರ್ಡರ್ ಆಜ್ಞೆ ಏನು ಭಗವಂತಂದಂದರೆ ಜನ್ಮಾಂತರದ ಭಾಗ್ಯ ನಿಶ್ಚಿಂತತೆ ಬರೀ ಒಂದೇ ಮಾತಲ್ಲಿದೆ. ಅವರ ಶ್ರೀಮತದ ಮೇಲೆ ನಡೀತಕ್ಕಂಥದ್ದು, ಬೇರೆ ಏನು ಯೋಚನೆ ಮಾಡುವಂಥದ್ದು ಇಲ್ಲವೇ ಇಲ್ಲ. ಮಧುರವಾದಂತಹ ಮಕ್ಕಳೇ, ಮೋಸ್ಟ್ ಬಿಲವೆಡ್, ಅತೀ ಪ್ರಿಯ ಮಧುರ ತಂದೆ ಶಿವ ಬಾಬಾ ಬಂದಿದ್ದಾರೆ. ನೀವು ಮಕ್ಕಳಿಗೆ ವಿಶ್ವದ ಮಾಲೀಕರನ್ನು ಮಾಡಲಿಕ್ಕೆ ಅದಕ್ಕೆ ನೀವು ತಂದೆಯ ಶ್ರೀಮತದ ಮೇಲೆ ನಡೀರಿ ಅಂತಿದ್ದಾರೆ. मनुष्य परमात्मा के बारे में कौन सी दो बातें एक दूसरे भिन्न बोलते हैं? एक और कहते हैं परमात्मा अखंड ज्योति है और दूसरी ओर कहते हैं वो तो नाम रूप से न्यारा है. ये दोनों बातें एक दूसरे से भिन्न हो जाती है. यथार्थ रूप से ना जानने के कारण ही पतित बनते जाते. बाप जब आते हैं तो उनकी सही पहचान देते हैं. ಒಂದು ತದ್ವಿರುದ್ಧವಾದ ಮಾತು ಮನುಷ್ಯರು ಏನು ಮಾತಾಡ್ತಾರೆ ಭಗವಂತನ ಬಗ್ಗೆ ಅಂದರೆ, ಒಂದು ಕಡೆ ಹೇಳ್ತಾರೆ ಪರಮಾತ್ಮ ಅಖಂಡ ಜ್ಯೋತಿ ರೂಪನಾಗಿದ್ದಾರೆ, ಬೇರೆ ಕಡೆ ಹೇಳ್ತಾರೆ ನಾಮರೂಪದಿಂದ ದೂರ. ಇದು ಒಂದಕ್ಕೊಂದು ಭಿನ್ನವಾದ ಮಾತು, ತದ್ವಿರುದ್ಧವಾದ ಮಾತಲ್ವಾ? ಯಥಾರ್ಥ ರೂಪದಲ್ಲಿ ತಂದೆಯನ್ನು ತಿಳ್ಕೊಳ್ಳದೇ ಇರೋ ಕಾರಣ ಪತಿತರಾಗ್ತಾ ಹೋಗ್ತಾರೆ. ಭಕ್ತರಾದ್ರೂ ಕಾಮವಿಕಾರ ಬಿಡಲ್ಲಲ್ಲ, ವಿಕಾರಗಳು ಟೋಟಲಿ ಬಿಡಬೇಕು, ಅದು ಬಿಡಲ್ಲ. ಅಂದಾಗ ತಂದೆ ಯಾವಾಗ ಬರ್ತಾರೆ ಆಗ ಅವರು ತನ್ನ ಸರಿಯಾದ ಪರಿಚಯ ಕೊಡ್ತಾರೆ. ಗೀತ್ ಮರ್ನಾ ತೆರಿ ಗಲಿ ಮೇ ತೋ ಜೀನಾ ಬಿ ತೆರಿ ಗಲಿ ಮೇ. ನಿನ್ನ ಹತ್ರನೇ ಬದುಕಬೇಕು, ನಿನ್ನ ಹತ್ರನೇ ಸಾಯಬೇಕು. ಭಗವಂತನ ಮಡಿಲಲ್ಲಿ ಸದಾ ಇರೋದು ಇದು ತುಂಬ ದೊಡ್ಡ ಸೌಭಾಗ್ಯದ ಮಾತು. ಯಾವಾಗ ಈಗ ಡೈರೆಕ್ಟ್ ಭಗವಂತ ಸೃಷ್ಟಿಗೆ ಬಂದಿದ್ದಾರೆ. ओम शांति. बच्चों ने गीत सुना, जब कोई मरते हैं तो बाप के पास जन्म लेंगे. कहने में यही आता है कि बाप के पास जन्म लिया, माँ का नाम नहीं लेंगे. बधाइयाँ बाप को दी जाती है. अभी तुम बच्चे जानते हो हम आत्माएं है, वो हो गई शरीर की बात. एक शरीर छोड़ फिर दूसरे बाप के पास जाते हैं. तुमने 84 जन्मों में 84 साकारी बाप किए. ಮಕ್ಕಳು ಕೇಳಿದ್ರಲ್ವಾ ಹಾಡನ್ನು, ಯಾರಾದರೂ ಶರೀರ ಬಿಟ್ಟರೆ ಅವರು ಇನ್ನೊಂದು ತಂದೆ ತಾಯಿಗಳ ಮನೆಗೆ ಹೋಗಿ ಶರೀರ ತಗೋತಾರೆ. ಜನ್ಮ ಕೊಡೋರು ತಾಯಿ ಆದ್ರೂ
ತಂದೆ ಹತ್ರ ಇಂಥ ತಂದೆ ಹತ್ರ ಜನ್ಮ ತಗೊಂಡ್ರು ಅಂತ ಹೇಳ್ತಾರೆ ಹೊರತು ತಾಯಿ ಯಾವಾಗಲೂ ಗುಪ್ತವಾಗಿಡ್ತಾರೆ. ಆ್ಯಕ್ಚುಲಿ ಕಂಗ್ರ್ಯಾಚುಲೇಷನ್ ತಂದೆಗೆ ಕೊಡ್ತಾರೆ. ಆ್ಯಕ್ಚುಲಿ ಇಬ್ಬರೂ ಪಾರ್ಟ್ನರ್ಸ್ ಅಂದರೆ ಇಬ್ಬರದು ರೆಸ್ಪೆಕ್ಟ್ ಇರಬೇಕು. ಆದರೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳಾಗಿದ್ದೀವಿ. ಇದು ಶರೀರದ ಜನ್ಮದ ವಿಷಯ. ಶರೀರದ ಜನ್ಮ, ಶರೀರದ ತಂದೆ, ಶರೀರದ ಪ್ರಾಪರ್ಟಿ. ಅಂದರೆ ಅವ್ರ ಮನೆಗೆ ಉತ್ತರಾಧಿಕಾರಿಯಾಗಿ ಜನ್ಮ ತಗೊಂಡ್ರು ಅಂತ ತಂದೆಗೆ ಹೇಳೋದು, ಪ್ರಾಪರ್ಟಿ ಕನೆಕ್ಟೆಡು. ಮಕ್ಕಳೇ, ನೀವು ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ತಗೋತಾ ಹೋದಂಗೆ ಇನ್ನೊಂದು ತಂದೆಯರ ಹತ್ರ 84 ಜನ್ಮಗಳಲ್ಲಿ 84 ಶರೀರದ ತಂದೆಗಳ ಹತ್ರ ಜನ್ಮ ತಗೊಂಡಿದ್ದೀರ. ವಾಸ್ತವಮೇ ಅಸಲ್ ಹೋ ನಿರಾಕಾರ ಬಾಪ್ ಕೆ ಬಚ್ಚೆ. ಇದು ವಾಸ್ತವ. तुम आत्मा परमपिता परमात्मा के बच्चे हो, रहने वाले भी वहाँ के हो जिसको निर्वाण धाम व ಶಾಂತಿ ಧಾಮ್ कहते हैं. ಇದು ತುಂಬ ಆಳವಾಗಿ ರಿಯಲೈಸ್ ಮಾಡೋ ಮಾತೇನೆಂದರೆ, ಮಕ್ಕಳೇ ನೀವು ಒಬ್ಬ ನಿರಾಕಾರ ತಂದೆಯ ಮಕ್ಕಳು. ಏಕೆ? ಆತ್ಮನೂ ನಿರಾಕಾರ, ಬಿಂದು ಲೈಟ್ ಅಲ್ವಾ. ನೀವು ಆತ್ಮ ಪರಂಪಿತ ಪರಮಾತ್ಮನ ಮಕ್ಕಳು. ಎಷ್ಟು ದೊಡ್ಡ ನಶೆಯ ಮಾತಲ್ವಾ. ಸೊ ಅಂದಾಗ ಈ ರೆಹನೆ ವಾಲೆ ಬಿ ವಾಹಂಕೆ ಹೋ. ತಂದೆಯ ಮಕ್ಕಳಂದರೆ ತಂದೆ ತಾಯಿ ಹತ್ರನೇ ಮಕ್ಕಳು. ನಾವಲ್ಲಿ ನಿರ್ವಾಣಧಾಮದಲ್ಲಿ ಶಾಂತಿ ಧಾಮದಲ್ಲಿದ್ವಿ ಅಂದಾಗ ಇದು ಯಾರಿಗೂ ಗೊತ್ತಿಲ್ಲ. ಅಸಲಿ ನನ್ನ ಆತ್ಮನ ನಿಜ ಮನೆ ಶಾಂತಿಧಾಮ ಬ್ರಹ್ಮಲೋಕ. ಎಲ್ಲಿ ಬಾಪ್ ಬಿ ವಹಾ ರೇತೆ. ತಂದೆನೂ ನಮ್ಮ ಜೊತೆನೇ ಇದ್ದರು, ಬಟ್ ನಾವೆಲ್ಲ ಕೆಳಗೆ ಬರ್ತೀವಿ, ತಂದೆ ಬರಲ್ಲ. यहाँ आकर तुम लौकिक बाप के बच्चे बनते हो तो फिर उस बाप को भूल जाते हो. सतयुग में भी तुम सुखी बन जाते हो तो उस पारलौकिक बाप को भूल जाते हो. सुख में उस बाप को कोई सिमरण नहीं करते, दुख में याद करते, और याद भी आत्मा करती है. जब लौकिक बाप को याद करते तो बुद्धि शरीर तरफ जाती है. बाबा उनको याद करेंगे, ये बाबा तो कहेंगे ओ बाबा है. दोनों बाबा ना, राइट अक्षर बाबा ही है. ये भी फादर है तो वो भी फादर है. ತಂದೆ ಹೇಳ್ತಿರೋದು ಅಸಲಿ ನಾವು ಆ ತಂದೆಯ ಮಕ್ಕಳು. ಬಟ್ ಯಾವಾಗ ಲೌಕಿಕ ತಂದೆ ಹತ್ರ ಜನ್ಮ ತಗೋತೀರ, ಶರೀರದ ತಂದೆ ಹತ್ರ, ಅಲ್ಲಿ ನನ್ನನ್ನು ಪಾರಲೌಕಿಕ ತಂದೆ ಬ್ರಹ್ಮದಲ್ಲಿರೋರನ್ನು ಮರ್ತು ಬಿಡ್ತೀರ ಮಕ್ಕಳೇ. ಸತ್ಯುಗದಲ್ಲಿ ಬಂದಾಗ್ಲೂ ನೀವು ಭಲೆ ದೇವಾತ್ಮರ ಹತ್ರ ಜನ್ಮ ತಗೋತೀರಾ, ಬಟ್ ಆತ್ಮಗಳೇ ತಾನೆ. ಅಲ್ಲಿನೂ ಅತಿ ಸುಖ ಇರೋ ಕಾರಣ ನನ್ನನ್ನು ನೀವು ಮರ್ತು ಹೋಗ್ತೀರಾ. ಸುಖದಲ್ಲಿ ನನ್ನನ್ನು ಯಾರೂ ನೆನಪು ಮಾಡಲ್ಲ, ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ. ಸೊ ಅಂದರೆ ಲೌಕಿಕ ಪಾರಲೌಕಿಕ ಅಂಡ್ ಮಧ್ಯದಲ್ಲಿ ಅಲೌಕಿಕ ತಂದೆ ಇದ್ದಾರೆ. ಈ ಪರಿಚಯಗಳು ಮನುಷ್ಯರಿಗಿಲ್ಲ. ಪಾರಲೌಕಿಕ ತಂದೆಯನ್ನು ಅಪ್ಪ ಅಂತ ಹೇಳಲಾಗುತ್ತೆ, ಲೌಕಿಕ ತಂದೆಗೂ ಅಪ್ಪ ಅಂತಲೇ ಹೇಳಲಾಗುತ್ತೆ. ಇದೆಲ್ಲ ರಹಸ್ಯಗಳನ್ನು ಬಾಬಾವ್ರು ತಿಳಿಸ್ತಿದ್ದಾರೆ. ತೋ ಈಗ ದುಃಖದಲ್ಲಿ ಆತ್ಮನೇ ತಂದೆಯನ್ನು ನೆನಪು ಮಾಡೋದು. ಆತ್ಮ ಉಸ್ ರೂಹಾನಿ बाप को याद करती है तो बुद्धि वहाँ जाती है. ये बाप बैठ बच्चों को समझाते हैं. ಆತ್ಮ ಈಗ ತಿಳ್ಕೊಂಡು ಬಾಬಾವ್ರನ್ನ ನೆನಪು ಮಾಡಿದಾಗ ಬುದ್ಧಿ ಬ್ರಹ್ಮಲೋಕಕ್ಕೆ ಬಾಬಾ ನಿರಾಕಾರನ ಹತ್ರ ಹೊರಟೋಗುತ್ತೆ. ಇದು ಹೋಯ್ತಾ ಬುದ್ಧಿ ಕೇಳ್ತಾ ಕೇಳ್ತಾ ಅಟೆನ್ಷನ್ ಪ್ಲೀಸ್. ಹೆಂಗೆ ಮುರುಳಿ ಕೇಳ್ತಿರೋ ಹಂಗಂಗೆ ನಾವು ಹೆಂಗೆ ಬಿಂದು ಪರಮಧಾಮದಿಂದ ಸತೋ ಪ್ರಧಾನ ಆತ್ಮಗಳು ಇಳಿತೀವಿ, ಬಾಬಾ ಮನೆಯನ್ನು ಮರ್ತು ಬಿಡ್ತೀವಿ. ಹೆಂಗೆ ಸುಖದಲ್ಲಿ ಬರ್ತೀವಿ. ಏನಂತೀರ ಎಲ್ಲರೂ? ಬಾಬಾ ನೆನಪು ಬರ್ತಿದ್ದಾರಾ? ಪರಮಧಾಮಕ್ಕೆ ಹೋಯ್ತಾ ಬಾಬಾ ಅನ್ನತ್ರ ಬುದ್ಧಿ? ಅದಕ್ಕೆ ಬಾಬಾ ಹೇಳೋದು, ये बाप बैठ बच्चों को समझाते हैं. अभी तुम ये जानते हो बाबा आया हुआ है, हमको अपना बनाया है. बाप पहले है. बाप कहते हैं पहले पहले हमने तुमको स्वर्ग में भेजा था. तुम बहुत बहुत सावकार थे, फिर 84 जन्म ले ड्रामा प्लान अनुसार अभी तुम दुखी हुए हो. अब ड्रामा अनुसार पुरानी दुनिया खत्म होनी है. तुम्हारी आत्मा और शरीर रूपी वस्त्र
सतो प्रधान थे, फिर क्या हो गया, ಬಂತ ಸತೋ ಪ್ರಧಾನ ಶರೀರ, ದೇವತಾ ಶರೀರ ನಿಮ್ಮ ಕಣ್ಣು ಮುಂದೆ ಬಂತ ಎಲ್ರೂ. फिर गोल्डन एज से सिल्वर एज में आत्मा आई, फिर शरीर भी सिल्वर एज में आया, फिर कॉपर एज में आया. अभी तो तुम्हारी आत्मा बिल्कुल ही पतित हो गई है, तो शरीर भी पतित है. ಕೇಳಿ ಬಾಬಾ ಏನು ಹೇಳ್ತಿದ್ದಾರೆ. ಬಾಬಾ ನಾನು ಬಂದಿವಾಗ ನೀವು ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಿದ್ದೀನಿ ಎಲ್ಲ ಇಡೀ ಜ್ಞಾನವನ್ನು. ಮೊದಲು ಮಕ್ಕಳೇ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ, ನೀವು ತುಂಬ ಸುಖಿಯಾಗಿದ್ರಿ. ಆಮೇಲೆ ಸತ್ಯುಗದಿಂದ ಹಿಡಿದು ಕಲಿಯುಗಕ್ಕೆ ಹೆಂಗೆ ಜರ್ನಿ ಮಾಡ್ಕೊಂಡು ಬಂದ್ವಿ ಕಲಿಯುಗದ ಅಂತ್ಯದವರೆಗೆ. ಸತ್ಯಯುಗ ಗೋಲ್ಡನ್ ಸ್ಟೇಜ್, ಆಮೇಲೆ ಸಿಲ್ವರ್ ಸ್ಟೇಜ್, ಆಮೇಲೆ ಕಾಪರ್ ಸ್ಟೇಜ್, ಆಮೇಲೆ ತೀರ ಈಗ ಬಂದು ಕಲಿಯುಗದಲ್ಲಿ ದುಃಖಿಗಳಾಗ್ಬಿಟ್ರಿ. ಯಾಕೆಂದರೆ ಪತಿತ ಆತ್ಮ ಆಗೋಯ್ತು. ಎಲ್ಲಿ ಸತೋ ಪ್ರಧಾನ ಪವಿತ್ರ ಆತ್ಮ, ಸಂಪೂರ್ಣ ನಿರ್ವಿಕಾರಿ ಸತ್ಯ ತ್ರೇತಾಯುಗದಲ್ಲಿ. ದ್ವಾಪರದ ನಂತರ ದುಃಖ. ಈಗ ಪ್ರಪಂಚ ಸಮಾಪ್ತಿಯಾಗೋದಿದೆ ಮಕ್ಕಳೇ. ಈಗ ನಾವೇನು ಮಾಡಬೇಕು, ಯಾವಾಗ ತಮೋಗುಣಿ ದುಃಖಿಗಳಾಗ್ಬಿಟ್ಟಿದ್ದೀವಿ, ಅದಕ್ಕೆ ಹೇಳ್ತಾರೆ ಬಾಬಾ ಈಗ ಸತೋ ಪ್ರಧಾನರಾಗೋ ಪುರುಷಾರ್ಥ ಮಾಡಬೇಕು. तो जैसे 14 कैरेट का 14 कैरेट का सोना कोई पसंद नहीं करते, काला पड़ जाता. तुम भी अभी काले आयनेज बन गए हो. जब आत्मा और शरीर जो ऐसे काले बन गए तो फिर प्योर कैसे बने. आत्मा प्योर बने तो शरीर भी प्योर बने. वो कैसे होगा, क्या गंगा स्नान करने से होगा? नहीं. क्वेश्चन ಕೇಳ್ತಿದ್ದಾರೆ ಬಾಬಾ. पुकारते ही है हे पतित पावन, तो ये आत्मा कहती है. बुद्धि पारलौकिक बाप तरफ चली जाती है. हे ಬಾಬಾ, ತಂದೆ ಹೇಳೋದು ನೀವು ಹೆಂಗೆ ಕೆಳಗಡೆ ಬಂದ್ಬಿಟ್ಟಿದ್ದೀರಾ ಅಂತಂದರೆ, ಈಗಂತೂ 14 ಕ್ಯಾರೆಟು ಇಲ್ಲ, 24 ಕ್ಯಾರೆಟ್ ಆತ್ಮ ಎಲ್ಲಿ ಕಂಪ್ಲೀಟ್ ಪ್ಯೂರ್. ಈಗ ನೋಡಿ ಹೆಂಗಾಗ್ಬಿಟ್ಟಿದೆ. ಈಗ ಪ್ಯೂರ್ ಆಗೋದು ಹೆಂಗೆ ಮಕ್ಕಳೇ, ಗಂಗಾ ಸ್ನಾನ ಮಾಡಿದ್ರಾಗ್ತೀರಾ? ಇಲ್ಲ. ನೀವು ಏನು ಕರೆದ್ರಿ, ಹೇ ಪತಿತ ಪಾವನ ತಂದೆ ಬಾರಪ್ಪ ಅಂತ ಹೇಳಿದ್ವಿ, ಹೇ ಬಾಬಾ ಅಂತ ಭಕ್ತಿಯಲ್ಲಿ ಬರೀ ಕರಿತಾ ಬಂದ್ವಿ. ಈಗ ನಾನು ಬಂದಿದ್ದೀನಿ ಮಕ್ಕಳೇ ಪಾವನ ಮಾಡೋಕ್ಕೆ. ಬಾಬಾ ಅಂದ ತಕ್ಷಣ ಈಗ ಗೊತ್ತಿರೋದ್ರಿಂದ ಬುದ್ಧಿ ಪಾರಲೌಕಿಕ ತಂದೆ ಹತ್ರ ಹೊರಟೋಗ್ಬಿಡುತ್ತೆ. ನಿರಾಕಾರ ನಂತರ ಜ್ಯೋತಿ ರೂಪ ಕಾಣ್ತಾ ಇದ್ದಾರಾ ಬಾಬಾ? देखो ಬಾಬಾ ಅಕ್ಷರಿ ಕಿತನಾ ಮೀಠಾ ಹೈ. ಅಪ್ಪ ಅಂದರೆ ಎಷ್ಟೊಂದು ಸುಖದ ಖುಷಿಯ ಪ್ರೀತಿಯ ಅನುಭವ ಆಗುತ್ತಲ್ಲ. ಭಾರತ್ ಮೇ ಹಿ ಬಾಬಾ ಬಾಬಾ ಕೇತೆ ರೇತೆ. ಶಿವನ್ ಟೆಂಪಲ್ಗೆ ಹೋಗಿ ಬಂ ಬೋಲೆ ಬಾಬಾ ಅಂತ ಹೇಳ್ತಾರಲ್ಲ. ಅಮರ್ನಾಥ್ ಬಾಬಾ, ಸೋಮನಾಥ್ ಬಾಬಾ ಎಲ್ಲ ಇದು ಹೇಳ್ತಾ ಇರ್ತಾರೆ ಬಾಬಾ ಅಂತ. ಇದು ಭಾರತವನ್ನು ಬಿಟ್ಟರೆ ಅವರೆಲ್ಲ ಬೇರೆ ಧರ್ಮದವ್ರು ಏನು ಹೇಳ್ತಾರೆ, ಓ ಗಾಡ್ ಫಾದರ್ ಅಂತ ಸುಮ್ಮನೆ ಕೂಗ್ತಾ ಇರೋದು. ಸಂಬಂಧಗಳ ಮಾತು ಬರೀ ಭಾರತದಲ್ಲಿ. ತ್ವಮೇವ ಮಾತಾಶ್ಚ ಪಿತಾ ಬಂಧುಶ್ಚ ಸಖ, ಇದೆಲ್ಲ ಇಲ್ಲಿ. ಯಾಕೆಂದರೆ ಶಿವಬಾಬುವ್ರು ಇಲ್ಲಿ ಬಂದಾಗ ಸರ್ವ ಸಂಬಂಧಗಳನ್ನು ನಾವು ಇಲ್ಲಿ ನಿಭಾಯಿಸಿದ್ದೀವಿ. ಅದಕ್ಕೆ ಇದು ಗಾಯನ ಇರೋದು. ಮತ್ತು ಬಾಬಂಗೆ ನಿಮಂತ್ರಣ ಕೊಡೋರು ನಾವೇ ತಾನೆ. ನೆನಪು ಬರ್ತಿದೆಯಾ ನಿಮಗೆಲ್ಲ? ಅಟೆನ್ಷನ್ ಪ್ಲೀಸ್. ಏನಂತ? ಬಾಬಾ ನೀನು ಬಂದ್ಬಿಡು, ಕೆಳಗೆ ಬಂದ್ಬಿಡು, ನಮ್ಮನ್ನು ಕರ್ಕೊಂಡೋಗು, ನಮಗೆ ಮುಕ್ತಿ ಕೊಡು, ನೀನು ದರ್ಶನ ಕೊಡು, ಇದೆಲ್ಲ ನಾವೇ ಹೇಳೋದು. ಅಭಿ ತುಮ್ ಆತಮ್ ಅಭಿಮಾನಿ ಬನ್ ಬಾಬಾಕ್ಕೆ ಬನೆ. ಈಗ ಅದು ಕೂಗೋದು ಕರೆಯೋದಿಲ್ಲ. ಈಗ ಆತ್ಮಾಭಿಮಾನಿಗಳಾಗಿ ತಂದೆಯ ಮಕ್ಕಳಾಗಿದ್ದೀವಿ. बाप कहते हैं मैंने तुमको स्वर्ग में भेजा था, नया शरीर धारण किया था, अब तुम क्या बन गए हो. ये बातें हमेशा अंदर रहना चाहिए. बाबा को ही याद करना चाहिए. याद भी करते हैं ना, हे बाबा हम आत्माएं पतित बन गए हैं, अब बाप आकर पावन बनाओ, अब आप आकर के पावन बनाओ. ಇದು ಕರೆದಿದ್ದು ಡ್ರಾಮಾ ಮೇ ಬಿ ये ಪಾರ್ಟ್ है, तब तो बुलाते हैं ना. ತಂದೆ ಹೇಳೋದು ಈಗ ನನ್ನ ಮಕ್ಕಳಾಗಿದ್ದೀರಾ. ಈಗ ನಾನು ಇಡೀ ಜ್ಞಾನ ಹೇಳ್ತಿದ್ದೀನಿ. ಏನಂತ? ಮಕ್ಕಳೇ, ನಾನು ಮೊದಲು ನಿಮ್ಮನ್ನು ಇದೇ ಧರತಿ ಸ್ವರ್ಗ ಮಾಡಿ ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ. ಅಲ್ಲಿ ಆತ್ಮ ಶರೀರ ಎರಡೂ ಪಾವನ. ಅದಕ್ಕೆ ತಾನೇ ದೇವತೆಗಳು ಅಷ್ಟು ಸುಂದರ
ಅಷ್ಟು ಸಂಪತ್ತಿವಾನ್ ಕಾರಣ, ಪವಿತ್ರತೆಯ ಕಾರಣ. ಈಗ ನೀವು ಹಂಗೆ ಆಗ್ತಿದ್ದೀರ. ಇಡೀ ದಿನ ಬುದ್ಧಿಯಲ್ಲಿ ಮಾತುಗಳು ಚಿಂತನೆಯಲ್ಲಿ ಬರಬೇಕು. ನಾನು ಹೇಗೆ ಬಾಬವರನ್ನು ಸದಾ ನೆನಪು ಮಾಡ್ತಾ ನನ್ನ ಆತ್ಮ ಸಂಪೂರ್ಣ ಪಾವನ ಪವಿತ್ರ ಆದಾಗ ಎಲ್ಲ ಗುಣಶಕ್ತಿಗಳ ಸಂಪನ್ನ ಆಗ್ತೀನಿ. ಆಗ ಶರೀರನೂ ಹೊಸದು ಸಿಗುತ್ತೆ. ಬಾಬಾ ಹೇಳೋದು ಸದಾ ಬಾಬವರನ್ನು ನೆನಪು ಮಾಡಬೇಕಲ್ವಾ. ಯಾಕೆ ನೀವು ದ್ವಾಪರದಿಂದ ನನ್ನನ್ನು ನೆನಪು ಮಾಡ್ಕೊಂಡು ಬಂದ್ರಿ ಬಾಬಾ, ನೀವು ಬಂದ್ಬಿಡ್ರಿ, ಏ ಬಾಬಾ ನಮ್ಮನ್ನು ಪಾವನ ಮಾಡಕ್ಕೆ ಬಾ, ಕರ್ಕೊಂಡೋಗು ಅಂತ. ಡ್ರಾಮಾದಲ್ಲಿ ಪಾರ್ಟ್ ಇರೋದ್ರಿಂದ ತಾನೇ ಕರೆಯೋದು. ಸಬ್ಕಾನ್ಷಿಯಸ್ಲಿ ಆತ್ಮಗಳಿಗೆ ಅದು ಆ ಟೈಮ್ ನೆನಪು ಬರುತ್ತೆ, ಅದ್ರ ಗೊತ್ತಾಗಲ್ಲ ಕರೆಕ್ಟಾಗಿ. ड्रामा प्लान अनुसार आएंगे भी तब जब पुरानी दुनिया से नई बननी है तो ज़रूर संगम पर ही आएंगे. तुम बच्चों को निश्चय है मोस्ट बिलीवेड बाबा है, कहते भी है स्वीट स्वीटर स्वीटेस्ट. अब स्वीट कौन है? लौकिक संबंध में पहले फादर जो जन्म देते फिर टीचर है, वो अच्छा होता है, उससे पढ़कर मर्तबा पाते हो. नॉलेज इज सोर्स ऑफ इनकम कहा जाता, ज्ञान है नॉलेज, योग है याद. ये बेहद का बाप जिसने तुमको स्वर्ग का मालिक बनाया था, उनको तुम अभी भूल गए हो. शिव बाबा कैसे आया ये किसको भी पता ही नहीं है. ಇದು ಇಂಪಾರ್ಟೆಂಟ್ ಮಾತು. ನಿಮ್ಮ ಮಕ್ಕಳಿಗೀಗ ನಿಶ್ಚಯ ಇದೆ, ಅತೀ ಪ್ರಿಯ ಸ್ವೀಟ್ ನಮ್ಮ ತಂದೆ ಶಿವಬಾಬನ್ ಬಿಟ್ಟರೆ ಬೇರೆ ಯಾರಿಲ್ಲ. ಹೇಳ್ತಾರಲ್ಲ ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್. ಬಾಬಾ ಏನು ಸ್ವೀಟೆಸ್ಟ್ ಅಷ್ಟೇ ಅಲ್ಲ, ಸ್ವೀಟಿನ ಪಹಾಡ್ ಬೆಟ್ಟ. ಅಷ್ಟೂ ಸ್ವೀಟು ಅನುಭವ ಮಾಡ್ತಿದ್ದೀರಾ. ಬಾಬಾ ಎಷ್ಟು ಸ್ವೀಟು ನೋಡಿದ್ರೇ ಆನಂದ ಆಗ್ತಾ ಇರುತ್ತೆ, ಖುಷಿ ಆಗ್ತಿರುತ್ತೆ. ಬಾಬಾ ಓಹೋ ಬಾಬಾ ನೀವು ಸ್ವರ್ಗಕ್ಕೆ ಕಳಿಸಿದ್ರಿ, ತಿರ್ಗಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀರಾ, ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಪರಮಧಾಮಕ್ಕೆ. ಲೌಕಿಕ ಸಂಬಂಧದಲ್ಲಿ ಮೊದಲು ತಂದೆ ಜನ್ಮ ಕೊಡೋರು, ಆಮೇಲೆ ಟೀಚರ್, ಆಮೇಲೆ ಗುರುಗಳು ಮಾಡ್ತಾರೆ. ಬಟ್ ಇಲ್ಲಿ ಟೀಚರ್ದು ಮಹತ್ವ ಯಾಕೆಂದರೆ ಅವರು ಓದಿಸೋದ್ರಿಂದ ಲೌಕಿಕದಲ್ಲಿ ಡಿಗ್ರಿಗಳು ತಗೊಂಡು ಅವರು ಏನು ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರಲ್ಲ. ಅದಕ್ಕೇ ನಾಲೇಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಂತಾರೆ. ಆ ನಾಲೇಜ್ ಸ್ವಲ್ಪ ಈ ಜನ್ಮದಲ್ಲಿನೂ ಏನು ಗ್ಯಾರಂಟಿ ಇಲ್ಲ ಇನ್ಕಮ್ಮು. ಬಟ್ ಬಾಬವ್ರು ಏನು ಜ್ಞಾನ ಕೊಡ್ತಿದ್ದಾರೆ, ಈ ತಿಳುವಳಿಕೆ ಏನಿದೆ ಜ್ಞಾನ, ಅದು ನಮ್ಮನ್ನು ಎಲ್ಲ ಜನ್ಮಗಳಲ್ಲಿ ಸಂಪತ್ತಿವಂತರನ್ನಾಗಿ ಮಾಡ್ತಾರೆ. ಏಕೆಂದರೆ ನಾಲೇಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಷ್ಟೇ ಅಲ್ಲ, ನಾಲೇಜ್ ಈಸ್ ಮನಿ. ಎಲ್ಲ ತರಹದ ಸಂಪಾದನೆ, ಆತ್ಮದ ಸಂಪಾದನೆಯ ಮಾರ್ಗ. ಯೋಗ ಏನೋ ನನ್ನ ತಂದೆಯ ಪ್ರಿಯ ನೆನಪು, ತುಂಬ ಪ್ರೀತಿಯಿಂದ ನೆನಪು ಮಾಡೋದು. ಕಷ್ಟ ಏನಿದೆ ಇದರಲ್ಲಿ? तो बेहद का बाप जिसने तुमको स्वर्ग का मालिक बनाया था, उनको तुम अभी भूल गए हो. शिव बाबा कैसे आया किसको पता ही नहीं है, चित्रों में क्लियर है. ಮಕ್ಕಳೇ, ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡೋಗಿದ್ದೆ, ನೀವು ಅವರನ್ನು ಮರ್ತೋಗ್ಬಿಟ್ರಿ. ಅವ್ರು ಹೆಂಗೆ ಬಂದರು ಅದು ಗೊತ್ತಿಲ್ಲ. ಚಿತ್ರೋ ಮೇ ಬಿ ಕ್ಲಿಯರ್ ದಿಖಾಯಾ ಹೇ ಬ್ರಹ್ಮ ದ್ವಾರ ಸ್ಥಾಪನಾ ಶಿವ ಬಾಬಾ ಕರಾತೆ. ಕೃಷ್ಣ ಕೈಸೆ ರಾಜಯೋಗ ಸಿಖಾಯಂಗಾ? ಚಿತ್ರಗಳಲ್ಲಿ ಕ್ಲಿಯರ್ ಇದೆ. ಪರಮಾತ್ಮ ಸೃಷ್ಟಿ ರಚನೆ ಮಾಡೋದು, ಬ್ರಹ್ಮನತ್ರು ರಚನೆ ಮಾಡಿದ್ರು ಅಂತಲೂ ಇದೆ. ಕೃಷ್ಣ ಹೆಂಗೆ ರಾಜಯೋಗ ಕಲಿಸೋದು? ರಾಜಯೋಗ ಸಿಕ್ಲಾತೆ ಹಿ ಹೇ ಸತ್ಯುಗ ಕೆ ಲಿಯೆ. तो ज़रूर संगम पर बाप ने ही सिखाया होगा. सत्युग की स्थापना करने वाला है बाबा. शिव बाबा इन द्वारा कराते हैं, करन करावनार है ना. वो लोग त्रिमूर्ति ब्रह्मा कह देते, शिव ऊंच ते ऊंच शिव है. ಶಿವ ಬಾಬಾನೇ ಬ್ರಹ್ಮನತ್ರು ಈಗ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಚಿತ್ರಗಳಲ್ಲಿ ಕ್ಲಿಯರ್ ಇದೆ. ಅಲ್ಲೇನಾಗಿದೆ ಅಂದರೆ ಕೃಷ್ಣನ ಹೆಸರು ಹಾಕಿರೋದ್ರಿಂದ ಎಲ್ಲ ಕನ್ಫ್ಯೂಷನ್ನು. ರಾಜಯೋಗ ಸತ್ಯುಗದ ರಾಜ ಈಗೋಸ್ಕರ ಅಂದಾಗ ಕಲಿಯುಗ ಸತ್ಯುಗದ ಸಂಗಮದಲ್ಲಿ ಭಗವಂತ ಬಂದು ರಾಜಯೋಗ ಕಲಿಸಿರ್ಬೋದಲ್ಲ. ಯಾವುದರ ಆಧಾರದ ಮೇಲೆ ವಿಶ್ವದ ರಾಜಾಯಿ ಕೊಟ್ಟಿದ್ದಾರೆ. ಸ್ಥಾಪನೆ ಮಾಡೋರೇ ಅವರು, ಮಾಡಿಸ್ತಕ್ಕಂತಹ ತಂದೆ ಅವರು ಅಂತ ಗಾಯನ ಇದೆ ಭಗವಂತಂದು. ಆ್ಯಕ್ಚುಲಿ ತ್ರಿಮೂರ್ತಿ ಶಿವ, ಬ್ರಹ್ಮ ವಿಷ್ಣು ಶಂಕರರ ರಚಯಿತ. ಅವರು ತ್ರಿಮೂರ್ತಿ ಬ್ರಹ್ಮನ್ ತೋರಿಸ್ಬಿಟ್ರು. ಎಲ್ಲನೇ ಕನ್ಫ್ಯೂಷನ್ನೇ ಮಾಡಿಟ್ಟಿದ್ದು.
हाईएस्ट हाईएस्ट निराकार शिव, शिवशंकर अल्लाह, वो ये साकार है, वो निराकार है। सृष्टि भी यहाँ ही है, इस सृष्टि का चक्र है जो फिरता रहता, रिपीट होता रहता। सूक्ष्म वतन की सृष्टि का चक्र नहीं गाया जाता। ಹೈಯೆಸ್ಟ್ ತಂದೆ ಪರಮಾತ್ಮ, ಯಾಕೆಂದ್ರೆ ಅವ್ರು ನಿರಾಕಾರ, ಬಾಕಿ ಎಲ್ಲರೂ ಸಾಕಾರದಲ್ಲಿ ಬರ್ತಾರೆ. ಈ ಸೃಷ್ಟಿ ಬ್ರಹ್ಮನೂ ಸಾಕಾರದಲ್ಲಿದ್ದಾರೆ, ಅವ್ರಿಗೆ ತ್ರಿಮೂರ್ತಿ ಬ್ರಹ್ಮ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಸೃಷ್ಟಿ ಇಲ್ಲೇ ಇದೆ. ಸೃಷ್ಟಿ ಚಕ್ರ ಅಂತ ಯಾಕೆ ಹೇಳೋದಂದರೆ ಚಕ್ರ ರಿಪಿಟೇಷನ್, ಎಂಡಿಲ್ಲ ಅಂತ. ಎಲ್ಲಿ ಎಂಡಾಗುತ್ತೆ ಅಲ್ಲಿ ಶುರುವಾಗುತ್ತಲ್ಲ, ಗೋಲ್ ಗೋಲ್. ಸೂಕ್ಷ್ಮವತನದಲ್ಲಿ ಸೃಷ್ಟಿ ಇಲ್ಲ. ಸೂಕ್ಷ್ಮವತನ, ಮೂಲವತನ ಈ 5 ತತ್ವಗಳಿಂದ ಆಚೆ ಇರುತ್ತಾನೆ ಸೃಷ್ಟಿ ಇಲ್ಲಿರೋದು. वर्ल्ड की हिस्ट्री जाग्रफी भी रिपीट होती है। सूक्ष्म वतन में कोई चक्र आदि नहीं होता। गाते भी है ना, वर्ल्ड की हिस्ट्री जाग्रफी रिपीट, तो ये यहाँ की बात है। ಸೃಷ್ಟಿಯ ಇತಿಹಾಸ ಭೂಗೋಳ ರಿಪೀಟ್ ಆಗುತ್ತೆ ಅಂತ ಏನು ಹೇಳ್ತಾರೆ, ಇದು ಇಲ್ಲಿನ ಮಾತು. ಸೂಕ್ಷ್ಮವತನದಲ್ಲಿ ಸೃಷ್ಟಿ ಚಕ್ರನೂ ಇಲ್ಲ, ಅಲ್ಲಿ ಶರೀರದ ಪ್ರಶ್ನೆನೇ ಇಲ್ಲಲ್ಲ, ಹೆಂಗಿರುತ್ತೆ? ಇಲ್ಲಿ ಚಕ್ರ ಏನಕ್ಕೆ ಅಂದರೆ ಜನನ ಮರಣ ಕರ್ಮ ಫಲ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೈಕಲ್. ಅದಕ್ಕೆ ಎಚ್ಚರ ಬೇಕು, ಕರ್ಮಗಳನ್ನು ಸದಾ ಶ್ರೇಷ್ಠ ಮಾಡಬೇಕು. ಸೋ ದಟ್ ಶ್ರೇಷ್ಠ ಪ್ರಾಪ್ತಿಗಳಾಗ್ತಾ ಹೋಗುತ್ತೆ. ಹೆಂಗೆ ದಾದಿ ಹೇಳ್ತಿದ್ರಲ್ಲ, जब हम सदैव सबको सुख देते तो हम दुखी नहीं हो सकते। सदैव हम दूसरों को सब कुछ ज्ञान के साथ साथ सब देते जाते तो हम भूखे नहीं रह सकते। तो ಯಾವಾಗ ನಿರಂತರ ಬಾಬಾ ಸತ್ಕರ್ಮಗಳನ್ನು ಕಲಿಸ್ತಿದ್ದಾರೆ ಅಲ್ಲಿ ನಾವು ಹೆಚ್ಚು ಕಡಿಮೆ ಆಗೋಕ್ಕಾಗಲ್ಲ. ನೆನಪು ಬರ್ತಿದೆಯಾ ಎಲ್ಲರಿಗೆ? ಕ್ಲಾಸ್ಗಳು ಏನು ಕೇಳಿದ್ದೀರಾ, ಅದು ಎಷ್ಟು ಪವರ್ಫುಲ್ ಅಲ್ಲ? ಅಭ್ಯಾಸ ನಡೀತಿದೆಯಲ್ವಾ? ಏನಂತೀರಾ ಎಲ್ಲರೂ? ಈಗ ವತನದಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ದೀರಲ್ಲ ಬಾಬನ ಹತ್ರ, ಅಥವಾ ಕೆಳಗಡೆನೇ ಇದ್ದೀರೋ? सतयुग त्रेता बीच में ज़रूर संगम चाहिए, नहीं तो कलयुग को सतयुग कौन बनाए? नरकवासियों को स्वर्गवासियों बनाने बाप संगम पर आते हैं। ये तो हाईएस्ट अथॉरिटी गॉड फादरली गवर्नमेंट है, साथ में धर्मराज भी है। आत्मा कहती है मुझ निर्गुण हारे में कोई गुण नहीं। ಅಂದರೆ ಸತ್ಯ ತ್ರೇತಾಯುಗದ ಮಧ್ಯದಲ್ಲಿ ಸಂಗಮ, ಕನ್ಫ್ಲುಯೆನ್ಸ್, ಇದಾದಾಗ ಅದಾಗುತ್ತೆ ಇನ್ ಬಿಟ್ವೀನ್. ಹಂಗೆ ತ್ರೇತಾ ದ್ವಾಪರದ ಸಂಗಮ, ದ್ವಾಪರ ಕಲಿಯುಗದ ಸಂಗಮ, ದ ಚೇಂಜಿಂಗ್ ಪೀರಿಯಡ್. ಹಂಗೆ ಕಲಿಯುಗ ಸತ್ಯುಗದ ಸಂಗಮನೂ ಇರುತ್ತೆ. ಯಾಕೆ? ಕಲಿಯುಗ ನರಕ ಅಂತ ಎಲ್ಲರೂ ಒಪ್ಕೋತಾರೆ. ದುಃಖ ಅಂದರೆ ನರಕ, ಸಫರಿಂಗ್. ಸ್ವರ್ಗ ಸತ್ಯುಗ ಸ್ವರ್ಗ, ಸ್ವರ್ಣಿಮ ಯುಗ ಅಂತ ಯಾಕೆ ಹೇಳೋದಂದರೆ ಅಲ್ಲಿ ಬರೀ ಸುಖ ಇದೆ, ಅಪ್ರಾಪ್ತಿ ಯಾವುದಿಲ್ಲ. ಸೊ ಅಂದಾಗ ನರಕನ್ ಸ್ವರ್ಗ ಯಾರು ಮಾಡಿದ್ರು ಮಧ್ಯದಲ್ಲಿ ಬಂದು? ಸೊ ಅಂದಾಗ ಸಂಗಮ ಯುಗದಲ್ಲಿ ಶಿವಬಾಬಾ ಬಂದು ಎಲ್ಲ ನರಕವಾಸಿಗಳನ್ನು ಸ್ವರ್ಗವಾಸಿ ಮಾಡ್ತಾರೆ. ಜಗತ್ತಿನ ಹೈಯೆಸ್ಟ್ ಅಥಾರಿಟಿ ಇದು ಗಾಡ್ ಫಾದರ್ಲಿ ಗೌರ್ಮೆಂಟ್, ಜೊತೆಗೆ ಬಾಬಾ ಜೊತೆ ಧರ್ಮರಾಜ ಇದ್ದಾನೆ. आत्मा कहती है मुझ निर्गुण हारे में कोई गुण नहीं, कोई भी देवता के मंदिर में जाएंगे तो उनके आगे ऐसे कहेंगे, कहना चाहिए बाप को उनको छोड़ ब्रदर्स, अर्थात देवताओं को आकर लगे हैं ये देवता, ये ब्रदर्स ठहरे ना, ब्रदर्स से तो कुछ मिलना ही नहीं है। भाइयों की पूजा करते करते नीचे गिरते आए हो, अब तुम बच्चे जानते हो बाबा आया हुआ है, उनसे हमको वर्षा मिलता है। बाप को नहीं जानते हैं तो फिर कह देते हैं सर्वव्यापी है। ಇದು ಕತೆ ಎಲ್ಲ ಮನುಷ್ಯರದು. ತಂದೆ ಹೇಳ್ತಿರೋದು, ಒಂದು ಕಡೆ ಭಗವಂತ ಅಂತ ದೇವತೆಗಳ ಮುಂದೆ ಹೋಗಿ ನಾನು ನಿರ್ಗುಣನಲ್ಲಿ ಏನೂ ಇಲ್ಲ, ನೀನು ತರಸ್ ಅಂದರೆ ನನ್ನ ಮೇಲೆ ದಯೆ ತೋರಿಸು, ನೀನೇನಾದರೂ ಒಂದಿಷ್ಟು ಕೊಡು ಅಂತ ಹೇಳ್ತಾರೆ. ದೇವಾತ್ಮರಲ್ವಾ ಅವರೂ, ಬ್ರದರ್ಸ್ ಅಲ್ವಾ. ಆತ್ಮ ಬ್ರದರ್ಸ್ ಆಸ್ತಿ ಕೊಡ್ತಾರೆ ಎಲ್ಲಾದ್ರೂ, ತಂದೆ ತಾನೇ ಆಸ್ತಿ ಕೊಡೋದು. ಅದಕ್ಕೆ ಬಾಬಾ ಹೇಳ್ತಿರೋದು, ದೇವತೆಗಳ ಮುಂದೆ ಹೋಗಿ ನೀವು ಮಕ್ಕಳೇ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಕೆಳಗಡೆ ಇಳಿತಾನೇ ಬಂದ್ರಿ ಹೊರ್ತು ಉದ್ಧಾರ ಆಗಲಿಲ್ಲ.
ನೀ ಕೆಳಗಡೆನೇ ಇಳಿತಾ ಬಂದ್ರಿ. ಇನ್ನೂ ಏನು ಬಾಬವ್ರನ್ನ ತಂದೆ ಅಂತ ತಿಳ್ಕೊಳ್ಳೇ ಇಲ್ಲ. ತಂದೆ ಬಗ್ಗೆ ಇನ್ನೂ ಬರೀ ಕಲ್ಪನೆಗಳು, ಸರ್ವವ್ಯಾಪಿ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲ, ಇನ್ನೂ ಏನು ಹೇಳಿದ್ದು, ಫಿರ್ ಕೋಯಿ ಕೇತೆ ಅಖಂಡ ಜ್ಯೋತಿ ತತ್ವೇ, ಕೋಯಿ ಕೇತೆ ನಾಮ ರೂಪ ಸೆ ನ್ಯಾರಾ ಹೈ. ಅಖಂಡ ಜ್ಯೋತಿ ರೂಪ ಅಂತ ಕೆಲವರು ಹೇಳೋದು, ಕೆಲವರು ನಾಮರೂಪ, ಎಲ್ಲ ಒಂದಕ್ಕೊಂದು ತದ್ವಿರುದ್ಧವಾದ ಕಾಂಟ್ರವರ್ಸಿ, ಕನ್ಫ್ಯೂಷನ್ ಎಷ್ಟು ಮಾಡಿಟ್ಟಿದ್ದಾರೆ. ಇನ್ನು ದೇವತೆಗಳೂ ಭಗವಂತ ಅಂತ ಹೇಳ್ತಾರೆ. ಈ ಒಂದು ಪರಮಾತ್ಮ ಇಲ್ಲಿ 33 ಕೋಟಿ ದೇವತೆಗಳನ್ನೆಲ್ಲ ಪೂಜೆ ಮಾಡ್ರಿ ಅಂತ ಹೇಳೋದಿಲ್ಲಿ ಎಲ್ಲ ಕನ್ಫ್ಯೂಸ್ ಮಾಡಿ. ಇಂದಿನ ಋಷಿಮುನಿಗಳೇನು ಹೇಳಿದ್ರು, ನೇತಿ ನೇತಿ, ಇದೂ ಅಲ್ಲ. ಯಾಕೆಂದರೆ ಯಾವ ರೂಪದಲ್ಲಿ ನೆನಪು ಮಾಡಿದ್ರೆ ಆ ರೂಪ ಸಾಕ್ಷಾತ್ಕಾರ ಆಗ್ತಿದೆ. ಇದನ್ನು ತೋರಿಸೋರು ಯಾರಿದ್ರಿ ಹಿಂದೆ, ಅದು ಅರ್ಥವೇ ಆಗಲಿಲ್ಲ ಯಾರಿಗೂ. ಯಾಕೆಂದರೆ ಶಿವನ ಶಂಕರ ಮಾಡಿಟ್ಬಿಟ್ರು. ಶಿವಬಾಬಾ ಬೇರೆ ತ್ರಿಮೂರ್ತಿಗಳ ರಚಯಿತ ಅನ್ನೋದು ಅರ್ಥ ಆಗಲಿಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಜ್ಯೋತಿ ರೂಪ, ಅವನ ಅಖಂಡ ಜ್ಯೋತಿ ಅಂದಮೇಲೆ ಅವನ ಸರ್ವವ್ಯಾಪಿನೂ ಅಲ್ಲ, ನಾಮರೂಪದಿಂದ ದೂರನೂ ಇಲ್ಲ. ಇದ್ರ ಇನ್ನು ನನಗೆ ದರ್ಶನ ಕೊಡು ಅಂತ ಯಾಕೆ ಹೇಳೋದು. ಅದಕ್ಕೆ ತಂದೆಯನ್ನು ತಿಳ್ಕೊಳ್ಳದೇ ಇರೋ ಕಾರಣ ಒಂದು ಆಸ್ತಿ, ಅವನಿಂದ ಜ್ಞಾನ ಗುಣ ಶಕ್ತಿಗಳು ಮಿಸ್ ಆಯಿತು. ಯಾವ ಕಾರಣ ನಾವು ಇಳಿತಾ ಆತ್ಮಪತಿತ ಆಗ್ಬಿಡ್ತು. ಈಗ ಬಂದು ಕರಿತಾ ಇದ್ದೀವಿ ಎಷ್ಟೊಂದು. ಬಾಬಾ ಅಂದರೆ ಆಸ್ತಿ ಅನ್ನೋದನ್ನು ಯಾರಿಗೂ ಅರ್ಥ ಆಗಲಿಲ್ಲ. तो बाप को ना जानने के कारण ही पतित बन पड़े हैं, तमो प्रधान भी बनना ही है. फिर जब बाप आते हैं तब आकर सभी को सतो प्रधान बनाते. आत्माएं निराकारी दुनिया में सब बाप के साथ रहती है. फिर यहाँ सतो रजो तमो में आत्मा पार्ट बजाती है. आत्मा ही बाप को याद करती है. बाप आते भी है, कहते भी है, ब्रह्मा तन का आधार लेता हूँ. यह है भाग्यशाली रथ, बिगर आत्मा रथ थोड़े ही होता है. अभी तुम बच्चों को समझाया है, ये ज्ञान की वर्षा है, नॉलेज है. इससे क्या होता है, ಮಕ್ಕಳೇ ತಂದೆಯನ್ನು ತಿಳ್ಕೊಳ್ಳದೇ ಇರೋ ಕಾರಣ ನೀವು ಬಂದು ಪತಿತರಾಗ್ಬಿಟ್ರಿ, ತಮೋ ಪ್ರಧಾನರಾಗಲೇಬೇಕು. ಚಕ್ರ ಕೆಳಗಡೆ ಇಳಿತೀವಲ್ಲ, ನಾನು ಬಂದಾಗ ಪುನಃ ನಿಮ್ಮನ್ನು ಬಂದು ಸತೋ ಪ್ರಧಾನರನ್ನು ಮಾಡ್ತೀನಿ. ನೀವು ಆತ್ಮಗಳು ನಿರಾಕಾರಿ ಜಗತ್ತಲ್ಲಿ ನೀವು ತಂದೆ ಜೊತೆ ನನ್ನ ಜೊತೆನೇ ಇರ್ತೀರ ಮಕ್ಕಳೇ. ಆದರೆ ನೀವು ಕೆಳಗೆ ಬಂದ ಮೇಲೆ ಸತೋ ರಜೋ ತಮೋ ಪ್ರಧಾನದ ಪಾರ್ಟ್ ಮಾಡ್ತೀರ. ಆತ್ಮನೇ ತಂದೆಯನ್ನು ನೆನಪು ಮಾಡೋದು. ಸರಿ, ನೀವು ಕರೆದಾಗ ನಾನು ಬರಬೇಕು. ಹೆಂಗೆ ಬರಬೇಕು, ನಾನು ನಿರಾಕಾರ, ಜನ್ಮ ತಗೊಳ್ಳಲ್ಲ. ಅದಕ್ಕೆ ಬ್ರಹ್ಮರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀನಿ. ನಿಮ್ಮನ್ನೆಲ್ಲ ಸತೋ ಪ್ರದಾನ ಮಾಡಲಿಕ್ಕೆ. ಅದು ಏನು ಟೆಂಪ್ರರಿ ಟೈಮ್ ಬಂದೇನು ಎಲ್ಲ ಇಡೀ ಜನ್ಮ ಕೂತ್ಕೊಳ್ಳಲ್ಲ. ಬರ್ತಾರೆ, 1-2 ಗಂಟೆ ಜ್ಞಾನ ಹೇಳಿದ್ರು ಹೊರಟುಬಿಟ್ರು. ಬಾಬೂರು ದೇಹ ಜಗತ್ತಿನ ಬಂಧನಗಳಲ್ಲಿ ಇಲ್ಲ, ಸತೋ ಪ್ರಧಾನ ಅಲ್ವಾ. ಅದಕ್ಕೆ ನೋಡಿ ಶಿವನಿಗೆ ಅದು ಮುಖವಾಡ ಇಡ್ತಾರೆ, 1 ಗಂಟೆ 2 ಗಂಟೆ ಅಷ್ಟೇ ಎತ್ತು ಬಿಡ್ತಾರೆ. ಬ್ರಹ್ಮ ಪರಮಾತ್ಮನ ಭಾಗ್ಯಶಾಲಿ ರಥ ಪ್ರಾಣಿಗಳ ಮೇಲೆ ಬರಲ್ಲ. ಶಿವ ಪರಮಾತ್ಮ ಸಾಕಾರ ಶರೀರದ ಆಧಾರ ತಗೋತಾರೆ. ಗೀತೆಯಲ್ಲೂ ಇದೆ, ನಾನು ಸಾಧಾರಣ ವೃದ್ಧ ಮಾನವನ ಆಧಾರ ತಗೋತೀನಿ, ನನ್ನನ್ನು ತಿಳ್ಕೊಳ್ಳದೆ ಇರೋ ಮನುಷ್ಯರು ನನ್ನನ್ನು ಗ್ಲಾನಿ ಮಾಡ್ತಾರೆ ಅಂತ. ನಾನು ಬಂದೇನು ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸಿದ್ದೀನಿ ಮಕ್ಕಳೇ. ನಾನು ಜ್ಞಾನದ ಮಳೆ ಸುರಿಸ್ತೀನಿ. ಅದರಿಂದ ಏನಾಗುತ್ತೆ, ಜ್ಞಾನದಿಂದ ಪತಿ ದುನಿಯಾ ಸೆ ಪಾವನ್ ದುನಿಯಾ ಬಂತಿ ಹೈ. गंगा जमुना तो सतयुग में भी होते हैं, कहते कृष्ण जमुना के कंटे पर खेल पाल करते हैं. ऐसी कोई बातें नहीं है, वो तो सतयुग का प्रिंस है. बहुत अच्छी रीति उनको संभाला जाता है क्योंकि पूल है. फूल कितने अच्छे सुंदर होते हैं, फूल से सब आकर खुशबू लेते. कांटों की थोड़े ही खुशबू लेंगे. अभी तो यह है कांटों की दुनिया. कांटों के जंगल को बाप आकर गार्डन ऑफ फ्लावर बनाते हैं, इसलिए उनका नाम बबुलनाथ भी रख दिया है. ಶಿವನಿಗೆ ತಂದೆ ಹೇಳ್ತಿರೋದು, ಆ ಜ್ಞಾನ ಕೇಳಿನೇ ತಂದೆಯನ್ನು ನೆನಪು ಮಾಡಿ ನಾವು ಪರಿವರ್ತನೆ, ಆ ಪತಿತರಿಂದ ಆತ್ಮ ಪಾವನ ಆಗುತ್ತೆ ಅಂದರೆ ಪತಿತ ಜಗತ್ತೂ ಪರಿವರ್ತನೆ ಆಗಿ ಪಾವನ ಪ್ರಪಂಚ ಆಗುತ್ತೆ. ಗಂಗಾ ಜಮುನಾ ನದಿ ಸತ್ಯುಗದಲ್ಲೂ ಇರುತ್ತೆ ಮಕ್ಕಳೇ. ನೀರಿನಿಂದ ಅಂದರೆ ಗಂಗೆಯಿಂದ ಯಾರು ಪಾವನ ಆಗೋಕ್ಕಾಗಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ ಬಾಬಾ.
ಹೇಳ್ತಾರೆ ಯಮುನಾ ನದಿಯ ತೀರದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದ. ಇಲ್ಲಿ ತುಂಬ ಸಾಧಾರಣವಾಗಿ ಏನೇನೋ ಬರೆದಾಕ್ಬಿಟ್ರು ಕೃಷ್ಣನ ಬಗ್ಗೆನೂ. ಆ್ಯಕ್ಚುಲಿ ಬಾಬಾ ಹೇಳೋದು ಸಂಪೂರ್ಣ ಪವಿತ್ರ ಹೂ ಅದು ಕೃಷ್ಣನ ಆತ್ಮ, ಸತೋ ಪ್ರಧಾನ ಆತ್ಮ, ವಿಶ್ವದ ಮಾಲೀಕನಾಗ್ತಕ್ಕಂಥ ಆತ್ಮ. ಅವನು ಹೋಗಿ ಹಂಗೆಲ್ಲ ಕೂತ್ಕೊಂಡು ಆಟ ಆಡೋಕ್ಕೆ ಹೋಗ್ತಾನೆ. ತುಂಬ ಚೆನ್ನಾಗಿ ಅವರನ್ನು ಸಂಭಾಲನೆ ಮಾಡಲಾಗುತ್ತೆ. ರಾಜರ ಫ್ಯಾಮಿಲಿಯಲ್ಲಿ ಹೆಂಗಿರ್ತಾರೆ, ಇಲ್ಲಿ ಏನೇನೋ ಕತೆ ಮಾಡಾಕ್ಬಿಟ್ರು. ಅದು ಸಂಗಮ ಯುಗದ ವಿಷಯ. ಭಗವಂತನ ಜೊತೆ ಏನು ನಾವು ಆತ್ಮಗಳ ಸಂಬಂಧಗಳು ಅದನ್ನು ತಗೊಂಡೋಗಿ ಕೃಷ್ಣನ ಮೇಲೆ ಹಾಕಿದ್ರು. ಸತ್ಯುಗದಲ್ಲಿ ಇದೆಲ್ಲ ಇರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದರೆ ಕೃಷ್ಣ ಅಷ್ಟು ಸತೋ ಪ್ರಧಾನ ಆತ್ಮ. ಹಿಂಗೆ ಹೂವು ಸುಂದರವಾಗಿದ್ದರೆ ಅದರ ಸುಂದರತೆ ಅಥವಾ ಅದರ ಒಂದು ಸುವಾಸನೆ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ, ಮುಳ್ಳೆಲ್ಲ ಆಕರ್ಷಣೆ ಮಾಡುತ್ತೆ. ಇದು ಈ ಪ್ರಪಂಚ ಮುಳ್ಳಿನ ಕಾಡಾಗ್ಬಿಟ್ಟಿದೆ. ಮನುಷ್ಯರು ಮುಳ್ತರಾಗಿದ್ದಾರೆ, ಇಲ್ಲ ಚುಚ್ಚೋದು ಇಲ್ಲ ಕಚ್ಚೋದು, ಅನ್ಯರಿಗೆ ದುಃಖ ಕೊಡೋದೇ ಕೆಲಸ. ಬಾಬಾ ಬಂದೇನು ಮಾಡ್ತಿದ್ದಾರೆ, ಕಾಂಟೋಂಕೆ ಜಂಗಲ್ ಕೋ ಬಾಪ್ ಆಕರ್ ಗಾರ್ಡನ್ ಆಫ್ ಫ್ಲವರ್ ಬನಾತೆ ಹೇ ಇಸಿಲಿಯೇ. ತಂದೆ ಬಂದು ಈ ಮುಳ್ಳಿನ ಪ್ರಪಂಚವನ್ನು ಏನು ಮಾಡ್ತಾರೆ, ಸುಂದರ ಹೂದೋಟ ಮಾಡ್ತಾರೆ, ಆತ್ಮಗಳನ್ನು ಹೂಗಳ ಥರ ಸುಖದಾಯಿ ಮಾಡ್ತಾರೆ. ಅದಕ್ಕೆ ಬಾಬಾವರಿಗೆ ಗಾಯನ ಬಬುಲ್ನಾಥ್. कांटों को बैठ फूल बनाते इसलिए महिमा गाते, कांटों को फूल बनाने वाला है बाबा. अब तुम बच्चों को बाप के साथ कितना लव होना चाहिए. वो लौकिक बाप तो तुमको गटर में डालते हैं, ये बाप तो 21 जन्मों के लिए तुमको गटर से निकाल पावन बनाते. वो तुमको पतित बनाते हैं, तब तो लौकिक बाप होते भी पारलौकिक बाप को याद करते हैं ना. ಅದಕ್ಕೆ ಮುಳ್ಳಿನಿಂದ ಹೂಗಳನ್ನು ಮಾಡ್ತಕ್ಕಂಥವರು ತಂದೆ ಅಂತ ಹೇಳ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ಬಂದಿದ್ದಾರೆ, ನಮ್ಮನ್ನು ಹಂಗೆ ಮಾಡ್ತಿದ್ದಾರೆ, ನಮಗೆ ಜ್ಞಾನ ಹೇಳ್ತಿದ್ದಾರೆ ಅಂದರೆ ಎಷ್ಟು ಪ್ರೀತಿ ಇರಬೇಕು ಮಕ್ಕಳೇ. ಪ್ರೀತಿಯ ಆಧಾರ ಸಂಬಂಧ ಅಂಡ್ ಪ್ರಾಪ್ತಿ ಅಲ್ಲ. ಬಾಬಾವ್ರ ಸಂಬಂಧಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಆ ಪ್ರಾಪ್ತಿಗಳು ಅರ್ಥ ಆಗುತ್ತೆ. ಅಷ್ಟೊಂದು ಪ್ರೀತಿ ಇರುತ್ತೆ ಬಾಬಾವ್ರ ಮೇಲೆ. ಯಾಕೆಂದರೆ ಬಾಬಾ ಹೇಳ್ತಾರೆ, ನಾನು ಬಂದು ಪಾವನ ಮಾಡ್ತೀನಿ, ನಿಮ್ಮ ಲೌಕಿಕ ತಂದೆಯರೆಲ್ಲ ಗಟರಲ್ಲಿ ವಿಕಾರಗಳ ಗಟರಲ್ಲಿ ನೂಗ್ತಾರೆ. ನಾನು ನಿಮ್ಮನ್ನು 21 ಜನ್ಮ 2 ಯುಗಗಳವರೆಗೆ ಶರೀರದ ಭಾನನೇ ಇರಲ್ಲ, ವಿಕಾರಗಳ ಪ್ರಶ್ನೆನೇ ಗೊತ್ತೇ ಇಲ್ಲಲ್ಲ, ಸೋಲ್ ಕಾನ್ಷಿಯಸ್ 100%. ಅದಕ್ಕೇ ಲೌಕಿಕ ತಂದೆ ಶರೀರದ ತಂದೆ ತಾಯಿ ಇದ್ರೂ ಆ ತಂದೆ ತಾಯಿಯನ್ನು ಯಾಕೆ ನೆನಪು ಮಾಡೋದು ದುಃಖ ಬಂದಾಗ? ಯಾಕೆಂದರೆ ಆತ್ಮ ಪತಿತ ಆಗೋದ್ರಿಂದ ದುಃಖಿ ಆಗಿಬಿಡುತ್ತೆ. ಅಭಿ ತುಮ್ ಜಾನ್ತೆ ಹೋ ಆಧಾ ಕಲಬ್ ಬಾಪ್ ಕೋ ಯಾದ್ ಕಿಯಾ ಹೇ, बाप आते भी ज़रूर है, शिव जयंती मनाते हैं. तुम जानते हो हम बेहद के बाप के बने हैं, अभी हमारा संबंध उनसे भी है तो लौकिक से भी है. पारलौकिक बाप को याद करने से तुम पावन बनेंगे. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪ ನಾವು ಬಾಬಾವ್ರನ್ನ ನೆನಪು ಮಾಡ್ತಾ ಬಂದ್ವಿ. ಬಾಬಾ ಖಂಡಿತ ಬರ್ತಾರೆ ಅನ್ನೋದಕ್ಕೆ ಪ್ರೂಫ್ ಏನೋ, ಶಿವರಾತ್ರಿ, ಶಿವ ಜಯಂತಿ ಅಂದರೆ 12 ಗಂಟೆ ರಾತ್ರಿ ಅಲ್ಲ, ಇದು ಸೃಷ್ಟಿಯ ಘೋರ ಅಜ್ಞಾನ ಅಂಧಕಾರ ರಾತ್ರಿಯಲ್ಲಿ ನಾನು ಬರ್ತೀನಿ. ಮಕ್ಕಳೇ ನಿಮಗೆ ಗೊತ್ತಿದೆ, ಬೇಹದ್ ತಂದೆ ಬಂದಿದ್ದಾರೆ. ಈಗ ನಮ್ಮದವ್ರ ಜೊತೆ ಸಂಬಂಧ ಇದೆ, ಮತ್ತು ಲೌಕಿಕ ತಂದೆ ತಾಯಿಗಳ ಜೊತೆನೂ ಸಂಬಂಧ ಇದೆ ಅಂದಾಗ ಬಾಬಾವ್ರು ಬಿಡಕ್ಕೆ ಹೇಳ್ತಿಲ್ಲ. ಬಟ್ ಅಲ್ಲಿದ್ದೂ ತಂದೆಯನ್ನು ನೆನಪು ಮಾಡಿ, ಯಾಕೆ ನೆನಪಿನಿಂದನೇ ಆತ್ಮ ಪಾವನ ಆಗುತ್ತೆ. ಆತ್ಮಕ್ಕೆ 2 ನಾಲೆಡ್ಜ್ ಇದೆ. ಇದು ನಮ್ಮ ಶರೀರದ ತಂದೆ ತಾಯಿ, ನನಗೆ ಆತ್ಮ ತಂದೆ ತಾಯಿ ಶಿವಬಾಬಾ ಪಾರಲೌಕಿಕ ತಂದೆ, ಪಾರ ಬ್ರಹ್ಮಲೋಕದಲ್ಲಿರೋರು. ಭಕ್ತಿ ಮಾರ್ಗ ಮೇ ಭಿ ಆತ್ಮ ಜಾನ್ತಿ ಹೈ ತಬ್ कहते हैं ना, हे भगवान वो गॉड फादर, अविनाशी फादर को याद करते हैं, वो बाप आकर हेवन स्थापन करते हैं. ಅವಿನಾಶಿ ತಂದೆಯನ್ನು ಆತ್ಮ ನೆನಪು ಮಾಡುತ್ತೆ. ಇವರು ವಿನಾಶಿ ತಂದೆ, ವಿನಾಶಿ ಶರೀರ, ವಿನಾಶಿ ತಂದೆ. ಸೊ ಅವರಿದ್ರೂ ಭಗವಂತನ ನೆನಪು ಮಾಡ್ತಾರೆ. ಸೊ ಯಾಕೆ ಬಾಪ್ ಆಕರ್ ಹೆವೆನ್ ಸ್ಥಾಪನೆ ಕರ್ತೆ, ತಂದೆ ಹೆವೆನ್ ಸ್ಥಾಪನೆ ಮಾಡ್ತಾರೆ. ಇದೇ ಸೀಕ್ರೆಟ್, ये किसको भी पता नहीं है. शास्त्रों में तो युगों युगों को भी बहुत लंबी चौड़ी आयु दे दी.
ये किसके ख्याल में नहीं आता कि बाप आते ही है पतितों को पावन बनाने, तो ज़रूर संगम पर आएंगे। कल्प की आयु लाखों वर्ष लिख मनुष्यों को बिल्कुल घोर अंधियारे में डाल दिया है। धक्के खाते रहते हैं बाप को पाने के लिए। ಮಕ್ಕಳೇ, ಇದು ಗೊತ್ತಿಲ್ಲಲ್ಲ ನಾನು ಹೇಗೆ ಬರ್ತೀನಿ ಏನು ಮಾಡ್ತೀನಿ ಅಂತ ಶಾಸ್ತ್ರಗಳಲ್ಲಿ ಯಾರಿಗೇನೇನು ಬೇಕೋ ಅದೆಲ್ಲ ಬರೆದ್ಬಿಟ್ರು. ಒಂದು ಶಾಸ್ತ್ರಗಳ ಆಯಸ್ಸು ದೊಡ್ಡದಾಗಿ ಬರೆದು ಕಲಿಯುಗ ಈಗಲ್ಲ, ಅಂತಿಮ ಚರಣದಲ್ಲಿದೆ. ಅವ್ರು ಇನ್ನೂ 40,000 ವರ್ಷ ಪ್ರಥಮ ಪಾದ ಅಂತ ಪಾದಗಳಂತ ಹೇಳ್ಕೊಂಡು ಕೂತಿದ್ದಾರೆ. ಎಲ್ಲರನ್ನ ಅಜ್ಞಾನ ನಿದ್ರೆಯಲ್ಲಿ ತಳ್ತಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ತಂದೆ ಪತಿತ ಆತ್ಮಗಳನ್ನು ನಮ್ಮನ್ನು ಪಾವನ ಮಾಡಕ್ಕೆ ಬರ್ತಾರೆ. ಇದು ಸಂಗಮ ಯುಗ, ಸಂಗಮದಲ್ಲೇ ಬರೋದು. ಕಲ್ಪದ ಆಯುಷ್ಯು 4 ಯುಗಗಳಂದರೆ ಒಂದು ಕಲ್ಪ. ಅದನ್ನು ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಘೋರ ಅಂಧಕಾರದಲ್ಲಿ ಹಾಕಿದ್ದಾರೆ. धक्के खाते रहते हैं बाप को पाने लिए, कहते हैं बहुत भक्ति करते तो भगवान मिलता। सबसे जास्ती भक्ति करने वाले को ज़रूर पहला मिलना चाहिए। बाप ने हिसाब भी बताया है, सबसे पहले भक्ति तो तुम करते हो। ಬಾಬಾ ಹೇಳೋದು, ಭಕ್ತಿಯಲ್ಲಿ ಬಾಬುರನ್ನು ಹುಡುಕೊಂಡು ಆ ಯಜ್ಞ ಜಪ ತಪಗಳು ಮಾಡು, ಅದು ಮಾಡಿ ಇದು ಮಾಡಿ ಇದು ಮಾಡು, ಇವ್ರು ಕನ್ಫ್ಯೂಸ್ ಮಾಡ್ಕೊಂಡೇ ಹೋಗ್ತಾರೆ. ಬಾಬಾ ಹೇಳೋದು, ಮಕ್ಕಳೇ ನನಗೋಸ್ಕರ ಎಷ್ಟು ಕಷ್ಟಪಟ್ರಿ. ಸೊ ಯಾರೆಷ್ಟು ಜಾಸ್ತಿ ಭಕ್ತಿ ಮಾಡಿದ್ದಾರೆ ಅವ್ರಿಗೆ ನಾನು ಸಿಗಬೇಕಲ್ವಾ, ಅವ್ರಿಗೆ ಫಲ ಸಿಗಬೇಕಲ್ವ. ಭಕ್ತಿಯ ಫಲ ಜ್ಞಾನ, ಜ್ಞಾನದಿಂದ ಸದ್ಗತಿ. ಇದೂ ಮನುಷ್ಯರಿಗೆ ಅರ್ಥ ಆಗಲ್ಲ, ಮಾಡ್ತಾನೆ ಇರ್ರಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಬಾಬಾ, ನೀವು ಭಗವಂತನ ಜ್ಞಾನ ತಗೊಂಡೇನು ಮಾಡ್ತೀರಾ? ಜೋ ಜಾಕರ್ಗೆ ನೈ ದುನಿಯಾ ಮೇ ರಾಜ್ಯ ಕರೋ. ಮಕ್ಕಳೇ, ಜ್ಞಾನ ತಗೊಂಡು ಪಾವನರಾಗಿ ನೀವು ಹೊಸ ಜಗತ್ತಲ್ಲಿ ಹೋಗಿ ರಾಜ್ಯ ಮಾಡ್ರಿ, ರಾಜರಾಗ್ರಿ ರಾಜಯೋಗದಿಂದ. ಎಷ್ಟು ಹೇಳ್ತಾರಲ್ಲ. ಮತ್ತು ಮೊದಲು ಭಕ್ತಿಯನ್ನು ನೀವು ಪ್ರಾರಂಭ ಮಾಡ್ತೀರ. ಸತ್ಯ ತ್ರೇತಾಯುಗ ಆದಮೇಲೆ, ಸತ್ಯ ತ್ರೇತಾಯುಗದ ಆತ್ಮಗಳು ದೇವಾತ್ಮರು ಯಾವಾಗ ಸಾಧಾರಣ ದೇಹ ಭಾವನದಲ್ಲಿ ಬಂದ್ಬಿಡ್ತಾರೆ. ವಾಮ ಮಾರ್ಗದಲ್ಲಿ ಹೋದರೂ ದೇವತೆಗಳಂತ ಬರೆದಿದ್ದಾರೆ. ಬಟ್ ಯಾವಾಗ ಸ್ವಲ್ಪ ದೇಹ ಭಾನ ಬಂತು, ದುಃಖ ಶುರುವಾಯಿತು, ಅಲ್ಲಿ ಭಕ್ತಿ ಶುರು ಮಾಡ್ತೀವಿ. ಅಂದಾಗ ಸ್ಟಾರ್ಟಿಂಗಿಂದ ಭಕ್ತಿ ದ್ವಾಪರದಿಂದ ಮಾಡಿರೋರು ನಾವಲ್ಲ. ಅದಕ್ಕೆ ಜ್ಞಾನನೂ ನಿಮಗೆ ಸಿಗಬೇಕಲ್ವ ಮಕ್ಕಳೇ ಅಂತಿದ್ದಾರೆ. बाप कहते तुमने आधा कल्प याद किया है, बेहद का बाप तुम बच्चों को ज्ञान दे रहे, इसमें तकलीफ की कोई बात ही नहीं है. ನೀವು ಅರ್ಧ ಕಲ್ಪ ನನ್ನ ನೆನಪು ಮಾಡ್ಕೊಂಡು ಬಂದ್ರಲ್ಲ ಮಕ್ಕಳೇ, ಅದರ ರಿಟರ್ನಲ್ಲಿ ನಾನು ಬಂದು ಜ್ಞಾನ ಕೊಡ್ತಿದ್ದೀನಿ. ಜ್ಞಾನದಲ್ಲಿ ನೀವು ಕಷ್ಟಪಡಬೇಕಾಗಿಲ್ಲ. ಯಾವ ತಂದೆ ಕೂತ್ಕೊಂಡು ನೀವು ಅದು ಮಾಡಿರಿ ಇದು ಮಾಡಿರಿ ಅಂತ ಮಕ್ಕಳಿಗೆ ಕಷ್ಟ ಕೊಡ್ತಾರೆ. ಆರಾಮಾಗಿ ನನ್ನ ನೆನಪು ಮಾಡಿ ಮಕ್ಕಳೇ, ನಾನೇನು ಜ್ಞಾನ ಹೇಳ್ತೀನಿ ಅದನ್ನು ಕೇಳಿ ಚಿಂತನೆ ಮಾಡಿ ಅದನ್ನು ಧಾರಣೆ ಮಾಡಿ ನೀವು ಪೂಜ್ಯರಾಗ್ಬಿಡ್ರಿ. सुख में तो कोई याद करते ही नहीं है, अंत में जब दुखी हो जाते हो तब हम आकर सुखी बनाते. अभी तुम बहुत बड़े आदमी बनते हो. देखो चीफ मिनिस्टर, प्राइम मिनिस्टर आदि के बंगले कितने फर्स्ट क्लास होते हैं. वहाँ फिर गाय आदि सारा फर्नीचर ऐसे फर्स्ट क्लास होगा. तुम तो कितने बड़े देवता बनते हो. बड़े आदमी माना देवता. दैवी गुणों वाले देवता स्वर्ग के मालिक बनते हो. वहाँ तुम्हारे लिए महल भी हीरे जवाहरातों के होते हैं. वहाँ तुम्हारा फर्नीचर सोने के जड़ित का फर्स्ट क्लास होगा. यहाँ तो झूले आदि भी सब बेगरी है. वहाँ तो फर्स्ट क्लास हीरे जवाहरातों की सब चीज़ें होंगी. यह है रुद्र ज्ञान यज्ञ. ನೆನಪು ಬರ್ತಿದೆಯಾ? ಸತ್ಯುಗ ವರ್ಣನೆ ಮಾಡ್ತಿದ್ದಾರೆ ಬಾಬವರು. ಮನೇಲಿ ಕೂತು ನಮ್ಮದು ಎಷ್ಟು ಸುಂದರ ವಜ್ರ ವೈಡೂರ್ಯಗಳ ಮೆಹಲಿತ್ತು, ಚಿನ್ನದ ಮೆಹಲ್ಗಳು. ಬಾಬಾ ಹೇಳ್ತಾರೆ ಒಂದೊಂದು ಊರಗಲ ಒಂದೊಂದು ಮೆಹಲ್, ಅಷ್ಟು ದೊಡ್ಡದಾಗಿರುತ್ತೆ, ಅಷ್ಟು ವೈಭವ ಇರುತ್ತೆ. ಫರ್ನಿಚರ್ ಎಲ್ಲನೂ ವಜ್ರ ವೈಡೂರ್ಯಗಳಿಂದ ಅದು ಅರಳುಗಳೆಲ್ಲ ಇದು ಮಾಡ್ತಾರಲ್ಲ, ಹಂಗೆ ಟೋಟಲ್ ಫರ್ನಿಚರ್. ಅಲ್ಲಿನ ಹಸುಗಳು ಅಷ್ಟು ಸುಂದರ, ನೀವು ಅಷ್ಟು ಸುಂದರ ದೇವತೆಗಳಾಗಿರ್ತೀರಾ.
ಅದಕ್ಕೆ ಬಾಬಾ ಹೇಳೋದು, ಈಗ ಯಾರ ದೇಶ ದೊಡ್ಡ ಪೊಸಿಷನ್ನು ಅಷ್ಟು ದೊಡ್ಡ ದೊಡ್ಡದ ಬಂಗ್ಲೋಗಳಲ್ಲಿ ಇರ್ತಲ್ಲ, ಸಿ ಎಮ್ ಇರಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟ್ ಇರಲಿ, ಹಾಗೆ ಇದೆಲ್ಲ ಏನಿಲ್ಲ. ಸತ್ಯುಗದ ಮುಂದೆ ನಮ್ಮದು ಒಂದು ಫರ್ನಿಚರಿಗೆ ಬೆಲೆ ಬರಲ್ಲ. ಚಿನ್ನದ್ದು ವಜ್ರ ವೈಡೂರ್ಯಗಳಿರುತ್ತೆ ಅಂದರೆ ಎಷ್ಟಿರುತ್ತೆ ಅಲ್ಲಿ, ಎಲ್ಲದೂ ಫಸ್ಟ್ ಕ್ಲಾಸ್. ಯಾಕೆಂತಂದರೆ ಬಾಬಾ ಹೇಳಿದ ಸತೋಪ್ರಧಾನ ತತ್ವಗಳು, 5 ತತ್ವಗಳು ಸತೋಪ್ರಧಾನ ಆಗುತ್ತೆ. ಅಲ್ಲಿನ ಉಯ್ಯಾಲೆಗಳೂ ಎಲ್ಲ ರತನ್ ಜಡಿತ್ ಅಂತಾರೆ ಬಾಬಾ. ಇಲ್ಲಂತೂ ಎಲ್ಲ ಬೆಗರಿ ರೂಪದಲ್ಲಿ ಇದೆಯಲ್ವಾ, ಎಲ್ಲ ಸಾಧಾರಣ. ಈಗೆಲ್ಲ ಕಬ್ಬಣದ ಮಾಡ್ತಾರೆ, ಕಬ್ಬಣನೂ ಎಲ್ಲ ಏನೇ ತುಕ್ಕಿಡಿತಾ ಇರ್ತದೆ. ಇದು ರುದ್ರ ಜ್ಞಾನ ಯಜ್ಞ ಮರಿ ಮಕ್ಕಳೇ. ಶಿವಕೋ ರುದ್ರ ಬಿ ಕೇತೆ, ಶಿವನನ್ನು ರುದ್ರ ಅಂತ ಹೇಳಲಾಗುತ್ತೆ. ಅಂದರೆ ಅಂತಿಮ ವಿಕ್ರಾಳ ಸ್ವರೂಪ ಅಲ್ಲ, ಯಾವುದರಲ್ಲಿ ಇಡೀ ವಿಶ್ವ ಜ್ಞಾನ ಯಜ್ಞದಲ್ಲಿ ಸ್ವಹ ಆಗುತ್ತೆ. ಅಂತಿಮ ವಿನಾಶದ ದೊಡ್ಡ ಮಾತಲ್ಲ. ಜಬ್ ಭಕ್ತಿ ಪೂರಿ ಹೋತಿ ಹೇ ತೋ ಫಿರ್ ಭಗವಾನ್ ರುದ್ರ ಯಜ್ಞ ರಚತೆ ಹೇ. ಭಕ್ತಿ ಯಾವಾಗ ಪೂರ ಆಗುತ್ತೆ, ಕಲಿಯುಗದ ಅಂತ್ಯದಲ್ಲಿ ಸಂಗಮದಲ್ಲಿ ಬಾಬಾ ಬರ್ತಾರೆ, ರುದ್ರ ಜ್ಞಾನ ಯಜ್ಞ ರಚನೆ ಮಾಡ್ತಾರೆ. ಸತ್ಯುಗ ಮೇ ಯಜ್ಞ ಅಥವಾ ಭಕ್ತಿ ಕಿ ಬಾತ್ ನೈ. ಜನ ಅಂದ್ಕೊಳ್ಳೋದು ಯಜ್ಞ ಅಂದರೆ ಅಲ್ಲಿ ಬೆಂಕಿ, ಅದರೊಳಗೆಲ್ಲ ಸ್ವಾಹ ಮಾಡು, ಅದಲ್ಲ. ಇದು ಜ್ಞಾನ ಯಜ್ಞ. ಸ್ಥೂಲವಾಗಿ ಎಲ್ಲ ಆಗ್ತಾರೆ, ವೇಸ್ಟು. ಅದು ಬದಲಾಗಿ ದಾನ ಪುಣ್ಯ ಮಾಡಿದ್ರೂ ಪರವಾಗಿಲ್ಲ, ಹಂಗೂ ಜನಗಳಿಗೆ ಅರ್ಥ ಆಗಲ್ಲಲ್ಲ. ಈಗೇನೇನೋ ಕರ್ಮಕಾಂಡ ಭಕ್ತಿಯಲ್ಲಿ ಎಲ್ಲ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರು. ಈಗ ಬಾಬೂರು ಇದೆಲ್ಲ ಅರ್ಥ ಹೇಳ್ತಿದ್ದಾರೆ. इस समय ही बाप ये अविनाशी रुद्र ज्ञान यज्ञ रचते हैं, जिसका फिर बाद में गायन चलता. भक्ति सदैव तो नहीं चलती होंगी, रहेंगी ना. भक्ति और ज्ञान, भक्ति है रात, ज्ञान है दिन. बाप आकर दिन बनाते हैं, तो बच्चों का ಬಾಪ್ ಕೆ ಸಾಥ್ ಕಿತನಾ ಲವ್ ಹೋನಾ ಚಹಿಯೆ. ಎಷ್ಟಿದೆ ಪ್ರೀತಿ. ಬಾಬಾ ಹೇಳ್ತಾರೆ, ನನ್ನ ಮೇಲೆ ತುಂಬ ಪ್ರೀತಿ ಇರಬೇಕಲ್ವ ಮಕ್ಕಳೇ. ನಾನು ನಿಮ್ಮನ್ನು ಬಂದು ಸದಾ ಭಕ್ತಿ ಅಂದರೆ ರಾತ್ರಿ ಅಜ್ಞಾನದ ಘೋರ ಅಂಧಕಾರ, ರಾತ್ರಿ ಅಂದರೆ ಅಜ್ಞಾನದಲ್ಲಿ ಹುಡುಕ್ತಾ ಬಂದ್ವಲ್ಲ. ಜ್ಞಾನ ಅಂದರೆ ಬೆಳಕು. ಸತ್ಯುಗದಲ್ಲಿ ಜ್ಞಾನ ಸ್ವರೂಪರಾಗಿದ್ದೀವಿ. ಅಲ್ಲೇನು ಭಕ್ತಿ ಇರಲ್ಲ, ಕೂಗೋದು ಕರೆಯೋದೆಲ್ಲ ಇರಲ್ಲ. ಬಟ್ ಆ ನ್ಯಾಚುರಲ್ ಸೋಲ್ ಕಾನ್ಷಿಯಸ್ ಅಲ್ಲ, ಸ್ವರೂಪದಲ್ಲಿ ಇರ್ತೀವಿ. ಈಗ ಬಾಬಾ ಏನು ಜ್ಞಾನ ಯಜ್ಞ ರಚನೆ ಮಾಡಿದ್ರು, ಇದನ್ನು ದ್ವಾಪರದ ನಂತರ ಅವರೇನು ಮಾಡ್ತಾರೆ, ಸ್ಥೂಲ ಯಜ್ಞಗಳನ್ನು ಮಾಡ್ತಾರೆ. ಅರ್ಥ ಆಗಲ್ಲಲ್ಲ. ಸೊ ತಂದೆ ಬಂದು ನಿಮ್ಮನ್ನು ಬಾಬಾ ಹಮ್ಕೋ ವಿಶ್ವಕ ಮಾಲಿಕ್ ಬನಾತೆ, ಕಿತನಾ ಪ್ಯಾರ್ ಕಿತನಾ ಲವ್. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ಪ್ರೀತಿಯಲ್ಲಿ ಮಗ್ನರಾಗಿದ್ದೀರೋ ಅಥವಾ ಕೇಳ್ತಾ ಕೇಳ್ತಾ ಇನ್ನೊಂದು ಲೋಕಕ್ಕೆ ಹೊರಟು ಬಿಡ್ತೀರೋ? ಯಾಕೆಂದರೆ ಮನಸ್ಸು ಒಂದು ಸ್ವಲ್ಪ ಟಕಾರ ಅಂತ ಹಾರ್ಕೊಂಡು ಹೊಟ್ಟೋಗ್ಬಿಡ್ತದೆ. ಇನ್ನೊಂದು ಕಡೆ ಕೆಲಸ ಕಾರ್ಯ ನೆನಪು ಬರೋದು ಅದೆಲ್ಲ ಮೇಲ್ಗಡೆ ಇದ್ದು ಬುದ್ಧಿ ಆತ್ಮನಾಗಿ ಕೇಳ್ತಾ ಇದ್ರೆ ಎಲ್ಲೂ ಓಡೋಗಲ್ಲ. ಮೋಸ್ಟ್ ಬಿಲವೆಡ್ ಬಾಬಾ. ಬಾಬಾ ಅಂದರೆ ಪ್ರಾಣಪ್ರಿಯ ತಂದೆ, ಅಷ್ಟೂ ಸ್ವೀಟು. ನಮ್ಮನ್ನು ಬಂದು ಎಲ್ಲ ಈ ಭವಬಂಧನಗಳು ಕಿಚಡ್ಪಟ್ಟಿಯಿಂದ ಬಿಡಿಸ್ತಾರಲ್ಲ, ಅದು ಇರೋದಲ್ವ ಇಂಪಾರ್ಟೆಂಟು. ಬರೀ ಆನಂದನೇ ಆನಂದ. ಉನ್ಸೆ ಜಾದಾ ಪ್ಯಾರಿ ವಸ್ತು ಕೋಯಿ ಹೇ ನಹಿ. ಇದೆಯಾ ಏನಾದರೂ ಜಗತ್ತಲ್ಲಿ? ಹೇಳ್ರಿ ಜವಾಬು. ಬಾಬನಿಗಿಂತ ಪ್ರಿಯವಾದವ್ರು ಯಾರಾದರೂ ಇದ್ದಾರಾ? ಹೇಳ್ರಿ. ಎಲ್ಲರೂ ಮನುಷ್ಯರು ನಿಮಗೇನೇ ಮಾಡಿದ್ರು ಸ್ವಲ್ಪ ಕಾಲಕ್ಕೆ ಮಾಡ್ಬೋದು, ಸದಾ ಕಾಲಕ್ಕೆ ಅವ್ರು ಪ್ರೀತಿ ಮಾಡೋಕ್ಕಾಗಲ್ಲ. ಬಾಬಾ ಸಹಯೋಗ ಕೊಡೋಕ್ಕಾಗಲ್ಲ. ಬಾಬಾ ಏನು ಇದೊಂದು ಜನ್ಮ ಅಲ್ಲ, ಜನ್ಮ ಬೈ ಜನ್ಮ ನಮ್ಮ ಜೊತೆ ಇರ್ತಾರೆ. ಮರೆತ್ರೂ ನಮ್ಮನ್ನು ದ್ವಾಪರದ ನಂತರ ನೋಡ್ಕೋತಾರೋ ಇಲ್ವಾ? ಆಧಾ ಕಲ್ಪ್ ಸೆ ಯಾದ್ ಕರ್ತೆ ಆಯೇ ಹೋ ಬಾಬಾ ಆಕರ್ ಹಮಾರೆ ದುಃಖರೋ. अब बाप आए हैं समझाते तुमको अपने गृहस्थ व्यवहार में तो रहना ही है. यहाँ बाबा के पास कहाँ तक बैठेंगे? बाबा के साथ तो परम धाम में ही रह सकते हो. यहाँ इतने सब बच्चे तो रह नहीं सकते ना. टीचर सवाल कैसे पूछेंगे? लाउड स्पीकर पर रिस्पॉन्ड कैसे दे सकेंगे? इसलिए थोड़े थोड़े स्टूडेंट्स को पढ़ाते हैं. कॉलेज तो बहुत होते हैं, फिर सबके इम्तिहान होते हैं, लिस्ट निकलती है. यहाँ तो बाप एक ही बार पढ़ाते हैं. ತಂದೆ ಹೇಳೋದು, ನೀವು ನನ್ನನ್ನು ಕರೆದ್ರಿ ನಮ್ಮ ದುಃಖ ದೂರ ಮಾಡು ಮಕ್ಕಳೇ, ಅದಕ್ಕೇ ನಿಮ್ಮ ನಿಮಂತ್ರಣದ ಆಧಾರದ ಮೇಲೆ ಬಂದಿದ್ದೀನಿ, ನಿಮಗೆ ತಿಳಿಸ್ತಿದ್ದೀನಿ. ನೀವು ನನ್ನನ್ನು ತಿಳ್ಕೊಂಡ್ರಿ ಅಂದರೆ ನಿಮ್ಮ ಮನೆ
ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ಸನ್ಯಾಸ ಮಾಡಬೇಕಾಗಿಲ್ಲ, ಅಲ್ಲೇ ಇರಿ. ನೀವು ಬಂದರೆ ತಂದೆ ಹತ್ರ ಎಲ್ಲಿವರೆಗೂ ಕೂತಿರ್ತೀರಾ? ಸ್ವಲ್ಪ ದಿನ ಬನ್ನಿ, ರಿಫ್ರೆಶ್ ಆಗಿ ಹೋಗ್ರಿ. ಮುರುಳಿ ಎಲ್ಲ ಕಡೆ ಸಿಗುತ್ತೆ, ಅದನ್ನು ಸರಿಯಾಗಿ ಕೇಳ್ರಿ. ನೀವು ನನ್ನ ಜೊತೆ ಪರಮಧಾಮದಲ್ಲಿ ಇರ್ತೀರ, ಬ್ರಹ್ಮಲೋಕದಲ್ಲಿ. ಇಲ್ಲಿ ಎಷ್ಟು ದಿವಸ ಅಂತ ಇರೋಕ್ಕಾಗತ್ತೆ? ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೊರಟು ಬಿಡ್ತಾರಲ್ವಾ. ಸ್ಕೂಲಲ್ಲಿನೂ ಟೀಚರು ಸ್ವಲ್ಪ ಮಕ್ಕಳಿಗೆ ಓದಿಸ್ತಾರೆ, ಜಾಸ್ತಿ ಇಟ್ಕೊಂಡು ಲೌಡ್ ಸ್ಪೀಕರಲ್ಲಿ ಇದು ಮಾಡೋಕ್ಕಾಗುತ್ತಾ? ಹಾಗೆ ನಾನು ಈಗ ಬಂದಿದ್ದೀನಿ ನೀವು ಮಕ್ಕಳಿಗೆ ಓದಿಸ್ಲಿಕ್ಕೆ. ಬಟ್ ನಾನು ಬರೋದು ಒಂದೇ ಸಾರಿ. ಬಾಬನ್ ಸ್ಕೂಲ್ ಒಂದೇ ಒಂದು, ಈಶ್ವರಿ ವಿಶ್ವವಿದ್ಯಾಲಯ. ಅಲ್ಲಾದರೆ ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ, ಬೇರೆ ಬೇರೆ ಪಢಾಯಿಗಳಿದೆ. ये भी समझाना चाहिए, दुख में सिमरण सब उस पारलौकिक बाप का करते हैं. अब ये बाप आया हुआ है, महाभारत लड़ाई भी सामने खड़ी है. वो समझते हैं महाभारत लड़ाई में कृष्ण आया, ये तो हो न सके, बेचारे मूंझे हुए हैं. फिर भी कृष्ण कृष्ण याद करते रहते. मोस्ट बिलवेड शिव बाबा ही भी है, तो कृष्ण भी मोस्ट बिलवेड शिव बाबा भी है, तो कृष्ण भी है. परंतु वो है निराकार, वो है साकार. निराकार बाप सब आत्माओं का बाप है दोनों मोस्ट बिलवेड. कृष्ण भी विश्व के मालिक है ना. अभी तुम जज कर सकते हो जास्ती प्यारा कौन, शिव बाबा ही है, तो ऐसा लायक बनाते. कृष्ण क्या करते हैं? बाप ही तो उनको ऐसा बनाते हैं ना, तो गायन भी जास्ती बाप का होना चाहिए. शंकर का डांस दिखाते हैं, वास्तव में डांस आदि की तो कोई बात ही नहीं है. तो ಬಾಬಾ ಹೇಳೋದು, ಜನ ಎಲ್ಲದರಲ್ಲಿ ಕನ್ಫ್ಯೂಷನ್ನು. ಈಗ ಶಿವಬಾಬಾ ಬನ್ನಿ ಅಂತೇಳಿ ನಾವೇನು ಕರೆದ್ವಿ, ದುಃಖದಲ್ಲಿ ಸ್ಮರಣೆ ಮಾಡಿದ್ವಿ. ಈಗ ಬಾಬಾ ಬಂದಿದ್ದಾರೆ ಅಂದರೆ ಅಂಡರ್ಸ್ಟುಡ್ ಗೀತೆ ಮಹಾಭಾರತ ಫೈನಲ್ ವಿನಾಶದ ಸಮಯ, ಮಹಾನ್ ಭಾರತ ಯುದ್ಧ. ಯಾವುದರ ನಂತರ ಸ್ವರ್ಗ ಸತ್ಯುಗ ಪ್ರಾರಂಭ ಆಗುತ್ತೆ. ಮಹಾಭಾರತ ಅಂದ ತಕ್ಷಣ ಕೃಷ್ಣ ಬಂದ್ಬಿಟ್ರು ಅಂತಾರೆ. ಮಕ್ಕಳಿಗೆ ಹೆಂಗೆ ಬರ್ತಾರೆ ಕೃಷ್ಣ? ಸತ್ಯುಗ ಎಲ್ಲಿ, ಕಲಿಯುಗ ಎಂಡಲ್ಲಿ ಎಲ್ಲಿ? ಅಂದರೆ ಸಮಯ ಯುಗಗಳನ್ನು ಚೇಂಜ್ ಮಾಡಿಬಿಟ್ರು, ದ್ವಾಪರದಲ್ಲಿ ತೋರಿಸ್ಬಿಟ್ರು. ಆಯ್ತಪ್ಪ, ದ್ವಾಪರದಲ್ಲಿ ಕೃಷ್ಣ ಬಂದು ಗೀತೆ ಹೇಳಿದ್ರೆ ಒಂದು ಧರ್ಮ ಸ್ಥಾಪನೆ ಮಾಡ್ತೀನಿ ಅಂದರು. ಎಲ್ಲಿದೆ? ಯಾವ ಧರ್ಮ ಇತ್ತು ಅದು? ಯಾವ್ದು ಏನು ಸ್ಥಾಪನೆ ಆಯಿತು? ಎಲ್ಲ ಹೋಗಿ ಕರ್ಗೋದ್ರು ಅಂತ ಹೇಳಿದ್ರು. ಏನಾಯಿತು? ಯಾವುದೂ ಅಲ್ಲಿ ಕರೆಕ್ಟಾಗಿ ಇಲ್ವೇ ಇಲ್ಲ, ಎಲ್ಲ ಮಿಸ್ಸಿಂಗ್ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಎಲ್ಲರಿಗಿಂತ ಪ್ರಿಯ ಕೃಷ್ಣ ಕೃಷ್ಣ ಅಂತ ನೆನಪು ಮಾಡ್ತಾರೆ. ಬಟ್ ಕೃಷ್ಣ ಎಲ್ಲಿದ್ದರು, ಹೆಂಗಿದ್ರು, ಕೃಷ್ಣನನ್ನು ಮಾಡಿದ್ಯಾರು? ಆ ಥರ ದೇವತಾ ಅದು ಗೊತ್ತಿಲ್ಲ. ಮೋಸ್ಟ್ ಬಿಲವೆಡ್ ಶಿವಬಾಬನೂ ಹೌದು, ಕೃಷ್ಣನ ಆತ್ಮನೂ ಅತೀ ಪ್ರಿಯ ಮನುಷ್ಯರಿಗೆ. ಯಾಕೆಂದರೆ ಅವರು ಅತೀ ಪವಿತ್ರ. ಶಿವಬಾಬೂರು ಓದಿಸಿ ಪರಮಾತ್ಮ ಶಿವ ಕೃಷ್ಣನನ್ನು ಜನ್ಮಗಳನ್ನು ತಗೊಂಡು ಸಾಧಾರಣ ಬ್ರಹ್ಮನಾದಾಗ, ವಿಷ್ಣು ಬ್ರಹ್ಮನಾದಾಗ, ಬ್ರಹ್ಮನ ಆತ್ಮ ಪುರುಷಾರ್ಥ ಮಾಡಿ ಶಿವಬಾಬುರ ಜ್ಞಾನ ಯೋಗದಿಂದ ಕೃಷ್ಣನಾಗಿದ್ದು. ಇದು ಬ್ರಹ್ಮ, ಫಿರ್ ಸತ್ಯುಗದಲ್ಲಿ ಕೃಷ್ಣ. ಇದು ಯಾರಿಗೂ ಅರ್ಥ ಆಗಲ್ಲ. ಸತ್ಯುಗದಲ್ಲಿ ಅತೀ ಪ್ರಿಯ ತನ್ನ ಪ್ರಜೆಗಳಿಗೆ ಕೃಷ್ಣ, ಮೋಸ್ಟ್ ಬಿಲವೆಡ್. ಅವರೆಲ್ಲ ಏನು ಹೇಳ್ತಾರಲ್ಲ, 16,108 ರಾಣಿಯರು, ಆ ಕತೆ ಈ ಕತೆ, ಇದೆಲ್ಲ ಈ ಸತ್ಯುಗದಲ್ಲಿ ಇಲ್ಲ. ಲಾ ಆ್ಯಂಡ್ ಆರ್ಡರ್ಡ್ ವರ್ಲ್ಡ್ ಅಲ್ವಾ. ಮರ್ಯಾದಾ ಪುರುಷೋತ್ತಮರಂದರೆ ಮರ್ಯಾದೆಗಳಿಲ್ಲದೆ ಇರೋ ಕೆಲಸ ಮಾಡ್ತಾರ? ಇವೆಲ್ಲ ಏನೇನೋ ಬರೆದುಬಿಟ್ಟು ಜನಗಳನ್ನು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರು. ಬಟ್ ಎಲ್ಲರಿಗಿಂತ ಜಾಸ್ತಿ ಪ್ರಿಯ ತಂದೆ ಪರಮಾತ್ಮ ಶಿವ ಬಾಬಾ. ಮಕ್ಕಳೇ, ನೀವು ಜಡ್ಜ್ ಮಾಡಿ. ಯಾಕೆಂದರೆ ನಿಮ್ಮನ್ನು ದೇವತೆಗಳನ್ನು ಮಾಡಿದ್ದೇನೆ. ರಾಮ, ಕೃಷ್ಣ ಅಥವಾ 33 ಕೋಟಿ ದೇವತೆಗಳೇನಿದೆ, ಅವ್ರ ಸಂಗಮ ಯುಗದಲ್ಲಿ ಶಿವಬಾಬೂರಿಂದ ಓದಿ ದೇವತೆಗಳಾಗಿದ್ದು. ಕ್ಲಿಯರ್ ಆಯಿತಾ ಎಲ್ಲರಿಗೆ? ಇಲ್ಲಾಂದರೆ ಪರಿವರ್ತನೆ ಸೃಷ್ಟಿಯ ನಿಯಮ. ದೇವತೆಗಳು ಎಲ್ಲೋದ್ರವರು? ಸತ್ಯಾತ್ರೇತಾ ಯುಗದಿಂದ ಏನು ವ್ಯಾನಿಷ್ ಆಗೋಕ್ಕಾಗುತ್ತಾ ಈ ಧರ್ತಿಯಿಂದ? ಇಲ್ಲಲ್ವಾ. ಸೊ ಅವರು ದೇಹ ಬಿಡ್ತಾ ತಗೊಳ್ತಾ ಆತ್ಮ ತಮೋಗುಣಿ ಆಗಲೇಬೇಕು. ಸೊ ಹಂಗೆ ಶಂಕರನ್ ಡ್ಯಾನ್ಸ್ ತೋರಿಸ್ತಾರೆ. ಶಂಕರ ಈ ಡ್ಯಾನ್ಸ್ ಎಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ? ಸೂಕ್ಷ್ಮವತನದಲ್ಲಿ ಯಾವ ಡ್ಯಾನ್ಸ್ ಇರ್ತದೆ? ಇಲ್ಲಲ್ಲ.
बाप ने समझाया है तुम सब पार्वतिया हो, ये शिव अमरनाथ तुमको कथा सुना रहे, अमर कथा। वो है वाइजलेस वर्ल्ड, विकार की बात नहीं। बाप विकारी दुनिया थोड़े ही रचेंगे, विकार में ही दुख है। मनुष्य हठयोग आदि बहुत सीखते हैं, गुफाओं में जाकर बैठते हैं, आग से भी चले जाते, रिद्धि सिद्धि बहुत है, जादूगरी से बहुत चीज़ों को निकालते हैं। भगवान को भी जादूगर, रत्नागर, सौदागर कहते हैं, तो ज़रूर चैतन्य है ना। कहते भी है मैं आता हूँ, जादूगर है ना, मनुष्य को देवता, बेगर टू प्रिंस बनाते हैं। ऐसा जादू कभी देखा? ಕೇಳಿ ಬಾಬಾ ಜಾದೂಗರ್ ರತ್ನಾಗರ್ ಹೆಂಗೆ ಅಂತ. ನೀವು ಮಕ್ಕಳು, ಆತ್ಮಗಳು, ನೀವು ಪಾರ್ವತಿಯರು, ನಾನು ಬಂದು ಅಮರನಾಥ ನಿಮ್ಮ ಮಕ್ಕಳಿಗೆ ಅಮರ ಕತೆ ಜ್ಞಾನ ಹೇಳ್ತಿದ್ದೀನಿ. ನೀವು ಆತ್ಮಗಳನ್ನು ಅಮರರನ್ನು ಮಾಡೋದಂದರೆ ಮೃತ್ಯುವಿನ ಮೇಲೆ ವಿಜಯ ಪಡ್ಕೊಳ್ತೀರಾ. ಹಂಗಂತೇಳಿ ಶರೀರ ಬಿಡಲ್ಲ ಅಂತಲ್ಲ, ಸತ್ಯುಗದಲ್ಲಿ ಸ್ಪಷ್ಟ ಜ್ಞಾನ ಇದೆ. ಈ ವಸ್ತ್ರ ಬಿಟ್ಟು ಇನ್ನೊಂದು ತಗೋತೀನಿ, ಇನ್ನೊಂದು ಶರೀರ ರೆಡಿ ಇದೆ ಅಂತ. ಅದಕ್ಕೆ ಅಲ್ಲಿ ಮೃತ್ಯು ಶಬ್ದ ಇಲ್ಲ. ಅದಕ್ಕೆ ಸತ್ಯ ತ್ರೇತಾಯುಗವನ್ನು ಅಮರಲೋಕ ಅಂತ ಹೇಳೋದು. ಬಾಬಾ ಹೇಳೋದು, ಮನುಷ್ಯರು ಹಠಯೋಗ ಕಲ್ತ್ಕೊಂಡು ಏನೆಲ್ಲ ಗುಹೆಗಳಲ್ಲಿ ಹೋಗಿ ತಪಸ್ ಮಾಡ್ತಾರೆ, ರಿದ್ಧಿ ಸಿದ್ಧಿಗಳನ್ನು ಕಳೀತಾರೆ, ನೀರಿನ ಮೇಲೆ ನಡೀತಾರೆ ಅಥವಾ ಬೆಂಕಿ ಮೇಲೆ ನಡೀತಾರೆ, ಶರೀರನ ಭೂಮಿಯಿಂದ ಎತ್ತುತ್ತಾರೆ. ಇವೆಲ್ಲ ಅಲ್ಪಕಾಲದ ರಿದ್ಧಿ ಸಿದ್ಧಿ. ಮತ್ತು ಇನ್ನು ಕೆಲವರು ಏನೋ ಜಾದೂ ಕಲಿತಾರೆ, ಏನೇನೋ ವಸ್ತುಗಳು ತೆಗಿತಾರೆ. ಬಟ್ ಭಗವಂತನಿಗೂ ಜಾದೂಗರ್, ರತ್ನಾಗರ್, ಸೌದಾಗರ್ ಅನ್ನೋ ಗಾಯನ ಯಾಕಿದೆ? ಯಾಕೆಂದರೆ ಅವ್ರು ಈ ಥರ ಜಾದೂ ಮಾಡಿ ತೋರಿಸಲ್ಲ. ಸ್ಥೂಲ ವಸ್ತುಗಳು ಸ್ವಲ್ಪ ಟೆಂಪ್ರರಿ. ಬಾಬಾ ಹೇಳೋದು, ನಾನು ಮನುಷ್ಯರನ್ನು ದೇವತೆಗಳನ್ನು ಮಾಡ್ತೀನಿ, ನರಕನ ಸ್ವರ್ಗ ಮಾಡ್ತೀನಿ. ಮಕ್ಕಳೇ, ಇದು ಜಾದೂ ಅಲ್ವಾ? ಬೆಗರ್ ಟು ಪ್ರಿನ್ಸ್ ಮಾಡೋದು. ನಾವೆಲ್ಲ ಖಾಲಿ ಆಗ್ಬಿಟ್ವಿ, ಆತ್ಮಗಳು ಬಂದು ಸಂಪತ್ತಿವಂತರು ಅಂತ ಆತ್ಮನನ್ನು ಎಲ್ಲ ಗುಣಶಕ್ತಿ ಜ್ಞಾನದಿಂದ ಸ್ಥೂಲವಾಗಿ ಯಾವ ಕಾರಣ? ಜ್ಞಾನ ಧನ ಎಲ್ಲಿದೆ? ಸ್ಥೂಲ ಸಂಪತ್ತು ದಾಸಿಯಾಗಿ ಬರುತ್ತೆ. ಸೊ ಸತ್ಯುಗದಲ್ಲಿ ಎಲ್ಲದೂ ನ್ಯಾಚುರಲ್ ಸಂಪತ್ತಿ ಇರುತ್ತೆ. ನೆನಪು ಬರ್ತಿದೆಯಾ ಬಾಬಾ ಹೆಂಗೆ ಜಾದೂ ಮಾಡ್ತಿದ್ದಾರೆ? ರತ್ನಾಗರ್ ನಮಗೆ ಎಲ್ಲ ಜ್ಞಾನ ರತ್ನಗಳನ್ನು ಕೊಡ್ತಾ ಇದ್ದಾರೆ. ಸೌದಾಗರ್ ವ್ಯಾಪಾರ ನಮಗೇನು ಹೇಳ್ತಾರೆ? ಮಕ್ಕಳೇ, ನಿಮ್ಮ ಹತ್ರ ಇರೋದೆಲ್ಲ ಹಳೆ ಬಳೆದೆಲ್ಲ ಕೊಟ್ಬಿಡ್ರಪ್ಪ, ನನ್ನಿಂದ ಜ್ಞಾನ ರತ್ನಗಳನ್ನು ತೊಗೊಂಡು ನೀವು ಹೊಸಬರಾಗ್ಬಿಡ್ರಿ. ಕಿಚಡ್ ಪಟ್ಟಿ ಏನಿದೆ, ಮನೋವಿಕಾರಗಳೇನಿದೆ, ದೇಹಾಭಿಮಾನ ಇದೆ, ಏನು ದುಃಖ ಇದೆ, ಇದೆಲ್ಲ ನನಗೆ ಕೊಟ್ಬಿಡ್ರಿ. ನಾನು ರಿಟರ್ನ್ ಏನು ಕೊಡ್ತೀನಿ? ಎಲ್ಲ ವಸ್ತು ಕೊಡ್ತೀನಿ. ಎಲ್ಲ ಖುಷಿ, ಎಲ್ಲ ಶಕ್ತಿಗಳು, ಎಲ್ಲ ಪ್ರೀತಿ ಸಂಬಂಧಗಳದ್ದು ಎಲ್ಲ ಮಾಡ್ತೀನಿ ನಾನು. ಈ ಥರ ಯಾರಾದರೂ ಮಾಡ್ತಾರ ಮನುಷ್ಯರು? ಈಗಂತೂ ವ್ಯಾಪಾರದಲ್ಲೂ ಎಷ್ಟು ಮನುಷ್ಯರು ಮೋಸ ಮಾಡ್ತಾರೆ, ಹೌದು ತಾನೆ? ಕ್ಲಿಯರ್ ಆಯಿತು ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ಓ ಅಚ್ಚಾ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. थैंक यू, शुक्रिया बाबा. गुड मॉर्निंग. ಏನೋ ಧಾರಣೆಗೆ फूलों के बगीचे में चलना है, इसलिए खुशबूदार फूल बनना है, किसी को भी दुख नहीं देना है, एक पारलौकिक बाप से सर्व संबंध जोड़ना है. ಹೂದೋಟ, ಸತ್ಯುಗವನ್ನು ಹೂದೋಟ, ಅಲ್ಲಾಕಿ ಬಗೀಚ ಅಂತಾರಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ನೀವು ಇಲ್ಲೇನೆ ಆತ್ಮ ಸುಂದರ ಗುಣಗಳ ಸುವಾಸನೆ ಇರೋ ಹೂಗಳಾಗಬೇಕು. ಅಂದರೆ ಸುಖದಾಯಿ ಆಗಬೇಕು. ಹೂ ನೋಡಿದ್ರೇ ಖುಷಿ ಆಗ್ಬಿಡುತ್ತಲ್ಲ, ಅಷ್ಟು ಸ್ವೀಟ್ ಆಗಬೇಕು ನೀವು ಮಕ್ಕಳು. ಯಾರಿಗೆಂದು ದುಃಖ ಕೊಡೋಂಗಿಲ್ಲ. ಸದಾ ಒಬ್ಬ ಪಾರಲೌಕಿಕ ತಂದೆ ಪರಮಾತ್ಮನ ಜೊತೆ ಸರ್ವ ಸಂಬಂಧ ಜೋಡಿಸ್ಬೇಕು. ಶಿವ ಬಾಬಾ ಪ್ಯಾರೆ ತೇ ಪ್ಯಾರಾ ಹೇ, उस एक को ही प्यार करना है, सुखदाता बाप को याद करना है. ಶಿವ ಬಾಬಾ ಒಬ್ಬರೇನೇ ಜಗತ್ತಲ್ಲಿ ಅತೀ ಪ್ರಿಯ, ಅವರ ಒಬ್ಬರನ್ನೇ ಪ್ರೀತಿ ಮಾಡಬೇಕು. ಸುಖದಾತ ತಂದೆಯನ್ನು ನೆನಪು ಮಾಡಬೇಕು. ಸರಿನಾ? ದೇವತೆಗಳೂ ಎಲ್ಲರಿಗೆ ಯಾಕೆ ಪ್ರಿಯ?
ಯಾಕೆಂದರೆ ಅವರಲ್ಲಿ ಎಲ್ಲ ಗುಣಗಳು ಶಕ್ತಿಗಳು ಸಂಪೂರ್ಣ ಪವಿತ್ರತೆ ಇರೋದ್ರಿಂದ ಮನುಷ್ಯರಿಗೆ ಅವರ ಪ್ರೀತಿ ದರ್ಶನ ಇಷ್ಟ ಆಗುತ್ತೆ, ಬಟ್ ಸಿಕ್ಕಲ್ಲ ಏನೂ. ಅದಕ್ಕೇ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಸುಖದಾತ ದುಃಖಹರ್ತ ಸುಖಕರ್ತ ಪತಿತ ಪಾವನ, ಇದೆಲ್ಲ ಶಿವಬಾಬುರ್ ಗಾಯನ ಅಲ್ವಾ. वरदान, इस लोक के लगाव से मुक्त बन अव्यक्त वतन का सैर करने वाला उड़ता पंछी भव. ಈ ಲೋಕದ ಸೆಳೆತದಿಂದ ಅಂದರೆ ಮೋಹದಿಂದ ಮುಕ್ತರಾಗಿ ಅವ್ಯಕ್ತ ವತನದ ಸದಾ ನಿರಂತರ ಸಂಚರಿಸ್ತಕ್ಕಂಥವರು ಹಾರುವ ಪಕ್ಷಿಗಳಾಗಿ ಸದಾ ನಿರ್ಬಂಧನವಾಗಿರಿ ಮಕ್ಕಳೇ. बुद्धि रूपी विमान से अव्यक्त वतन या मूल वतन का सैर करने के लिए उड़ता पंछी बनो. ಬುದ್ಧಿನೇ ವಿಮಾನ ಮಾಡಿಕೊಂಡು ನಿರಂತರ ಸೂಕ್ಷ್ಮ ವತನ ಮೂಲವತನ ಅರ್ಥಾತ್ ಬ್ರಹ್ಮಲೋಕದ ಯು ಶುಡ್ ಫ್ಲೈ ವಾಕ್ ಥ್ರೂ ಅಲ್ಲಿ ಇರಿ. बुद्धि द्वारा जब चाहो जहाँ चाहो पहुँच जाओ. ये तब होगा जब बिल्कुल इस लोक के लगाव से परे रहेंगे. ये आसार संसार है. इस आसार संसार से जब कोई काम नहीं, कोई प्राप्ति नहीं, तो बुद्धि द्वारा जाना बंद करो. ये रवरव नरक है. इसमें जाने का संकल्प स्वप्न भी नावे. ಕೇಳಿ ಏನು ಹೇಳ್ತಾರೆ ಬಾಬಾ, ನಿಮ್ಮ ಬುದ್ಧಿ ಹೆಂಗಿರ್ಬೇಕಂದ್ರೆ ಯಾವಾಗ ಬೇಕೋ ಎಷ್ಟು ಸಮಯ ಬೇಕೋ ಮಕ್ಕಳೇ ನನ್ನ ಹತ್ರ ಬಂದು ಕೂತ್ಕೊಳ್ಳಿ, ಇಲ್ಲ ಸೂಕ್ಷ್ಮವತನದಲ್ಲಿ ನೋಡಿ ಬಾಪ್ ದಾದಾನ. ಇದೆಲ್ಲ ಯಾವಾಗ ಸಾಧ್ಯ ಮೇಲ್ಹಾರಕ್ಕೆ ಬಾಬೋರ ಹತ್ರ ಹೋಗೋಕ್ಕೆ? ಈ ಲೋಕದ ವ್ಯಾಮೋಹದ ಭ್ರಮೆಗಳಿಂದ ಮುಕ್ತರಾದಾಗ. ಮಕ್ಕಳೇ ಇಲ್ಲೇನಕ್ಕೆ ಮೋಹ? ಇದು ಅಸಾರ ಜಗತ್ತು, ಅಸಾರ ಸಂಬಂಧಗಳು. ಈ ಪ್ರಪಂಚದಲ್ಲಿ ಏನು ಸಾರ ಇಲ್ಲ, ಕೆಲಸಕ್ಕಿಲ್ಲ. ಇದರಲ್ಲಿ ಯಾವ ಪ್ರಾಪ್ತಿಗಳಿಲ್ಲ. ಇದರ ಬುದ್ಧಿಯಿಂದ ಇಲ್ಲೆಲ್ಲ ಅಲಿಯೋದನ್ನು ಬಿಟ್ಟುಬಿಡ್ರಿ, ಸ್ಟಾಪ್ ಮಾಡಿ. ಇದು ರವರವ ನರಕ. ಸಂಕಲ್ಪ ಸ್ವಪ್ನದಲ್ಲಿನೂ ಈ ಪ್ರಪಂಚ ನೆನಪು ಮಾಡಬೇಡಿ, ಈ ಪ್ರಪಂಚದವ್ರನ್ನೂ ನೆನಪು ಮಾಡಬೇಡ್ರಿ, ಸರಿನಾ? ಅಂದ್ರೆ ಅರ್ಥ ಏನಂದರೆ ಮೋಹ ಇಟ್ಕೋಬೇಡಿ ಅಂತ. स्लोगन, अपने चेहरे और चलन से सत्यता की सभ्यता का अनुभव कराना ही ಶ್ರೇಷ್ಠತಾ है. ತನ್ನ ಮುಖದಿಂದ ತನ್ನ ಚಲನೆಯಿಂದ ಸತ್ಯತೆಯ ಸಭ್ಯತೆಯನ್ನು ಅನುಭವ ಮಾಡಿಸೋದೇ ಶ್ರೇಷ್ಠತೆ. ಟ್ರೂತ್, ಸತ್ಯತೆ ಏನು? ನನ್ನ ಆತ್ಮ, ನನ್ನ ಆತ್ಮನ ತಂದೆ ಶಿವಬಾಬಾ. ಈ ಸತ್ಯತೆ ಬಾಬುವ್ರ ನೆನಪಲ್ಲಿ ನಿಮ್ಮನ್ನು ನೋಡಿದ ತಕ್ಷಣವೇ ಅರ್ಥ ಆಗಬೇಕು ಇದೇನು ಅಂತ, ಸರಿನಾ? ಅಷ್ಟು ಚೆನ್ನಾಗಿ ಯೋಗ ಮಾಡ್ಬೇಕು ತಾನೆ. ಈಗ ಬಾಬುವ್ರ ನೆನಪಲ್ಲಿ ಎಷ್ಟು ಮುಳುಗಿರ್ತೀರೋ ಆವಾಗ ಸದಾ ಸ್ವರೂಪದಲ್ಲಿ ನೀವೆಲ್ಲರನ್ನ ಬಾಬುವರ ಸಂಬಂಧದಲ್ಲಿ ತರ್ಬೋದು. ಮೀಟೆ ಬಚ್ಚೆ, ಮಧುರ ಮಕ್ಕಳೇ ಏನಂತಿದ್ದಾರೆ? ಮೋಸ್ಟ್ ಬಿಲವೆಡ್ ಶಿವಬಾಬಾ, ಅತೀ ಪ್ರಿಯ ತಂದೆ ಬಂದಿದ್ದಾರೆ. ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಅದಕ್ಕೆ ನೀವು ತಂದೆಯ ಶ್ರೀಮತದ ಮೇಲೆ, ಶ್ರೇಷ್ಠ ಮತದ ಮೇಲೆ ನಡೀರಿ. ಶ್ರೇಷ್ಠನಾಗಬೇಕಂದ್ರೆ ಶ್ರೇಷ್ಠ ಮತ ಬೇಕು. ಶ್ರೇಷ್ಠ ಬರೀ ಭಗವಂತನ ಬಿಟ್ಟರೆ ಇನ್ನೊಬ್ಬರು ಮತ ಕೊಡೋಕ್ಕಾಗಲ್ಲ. ಅವ್ರು ಏನಿದ್ರು ಬರೀ ಹುಡ್ಕಾಡ್ತಾ ಇರಿ ಭಗವಂತನ ಅಂತ ಹೇಳ್ತಾರೆ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ. ಮನುಷ್ಯರಿಗೇನು ಕೊಡೋಕ್ಕಾಗುತ್ತೆ? ತಂದೆ ತಾನೇ. ಆತ್ಮಗಳಿಗೇನು ಕೊಡೋಕ್ಕಾಗಲ್ಲ. ತಂದೆನೇ ಆತ್ಮಗಳ ತಂದೆನೇ ತನ್ನ ಮಕ್ಕಳಿಗೆ ಆಸ್ತಿ, ತನ್ನ ಮಕ್ಕಳಿಗೆ ಏನು ಬೇಕೋ ಕೊಡೋಕ್ಕಾಗುತ್ತೆ, ಪಾಲನೆ ಮಾಡೋಕ್ಕಾಗುತ್ತೆ. ಇದು ಅರ್ಥ ಆಗಬೇಕು, ಸರಿನಾ? ಓಂ ಶಾಂತಿ. ಸೊ ಇವತ್ತು ಎಷ್ಟೋ 11ನೇ ತಾರೀಕು, 11ನೇ ಪಾಯಿಂಟ್ ಏನೋ? निमित्त और निर्माण चित्त की विशेषता से सच्चे सेवादारी. ಬಾಬಾ ನಿಮಿತ್ತ ಅವ್ರ ನಿರ್ಮಾಣ ಚಿತ್, ಈ ವಿಶೇಷತೆ ಪ್ರಬಲವಾಗಿತ್ತು ಶಿವಬಾಬಾವರಲ್ಲಿ. ಶಿವಬಾಬಾವ್ರು ಯಾವಾಗ ಬ್ರಹ್ಮನಲ್ಲಿ ಬಂದರು, ಬ್ರಹ್ಮ ಬಾಬಾ ಶಿವಬಾಬನ ಕಾಪಿ ಮಾಡಿದೆ. ಎಕ್ಸ್ಟ್ರೀಮ್ ಹೈಯೆಸ್ಟ್ ಅಥಾರಿಟಿ, ಎಕ್ಸ್ಟ್ರೀಮ್ ನಿರಹಂಕಾರಿ ಭಗವಂತ. ಇವರು ಹಂಗೆ ನಿಮಿತ್ತ ನಿರ್ಮಾಣರಾಗಿ ನಾನು ಓಲ್ಡ್ ಸರ್ವೆಂಟ್ ಅಂದರು. ब्रह्मा बाप सदा अपने को निमित्त मात्र अनुभव करते, बहुत नम्र चित्त बन सच्चे सेवादारी बने.
ये अपना नेचुरल स्वभाव बनाया। उनके हर कर्तव्य से विश्व कल्याण की भावना स्पष्ट रूप में दिखाई दी। अपने सुख के साधनों का, अपने गुणों का, अपने प्राप्त हुई सर्वशक्तियों का अन्य आत्माओं की उन्नति अर्थ दान कर महादानी बने। हर एक के अवगुणों को गुणों में बदल दिया, नुकसान को फायदे में बदल दिया, निंदा को स्तुति में बदल दिया। ऐसे दृष्टि और स्मृति को धारण कर सच्चे सेवादारी बनो। ಅಂದರೆ ಪರಮಾತ್ಮ ಹೇಳಿದ್ದನ್ನು 100% ಬ್ರಹ್ಮ ಬಾಬಾ ಮಾಡಿದ್ರಂದರೆ ನಮ್ಮ ಮುಂದೆ ಸ್ಯಾಂಪಲ್ ಇರುವಾಗ ಫಾಲೋ ಮಾಡೋದು ಈಸಿ. ಅದಕ್ಕೆ ಬಾಬಾ ಹೇಳೋದು, ಬ್ರಹ್ಮ ತಂದೆ ಹೇಗೆ ನಿಮಿತ್ತ ಮಾತ್ರ ತಾನು ಸದಾ ನಮ್ರಚಿತ್ತನಾಗಿ ತನ್ನ ಹತ್ರ ಇರೋದು ಎಲ್ಲವನ್ನ ಜಗತ್ತಿನ ಸೇವೆಯಲ್ಲಿ ಅರ್ಪಣೆ ಮಾಡಿಬಿಟ್ರು. ಸ್ಥೂಲವಾಗಿರೋದು ಕೊಡೋದು ಈಸಿ, ಬಟ್ ಆದರೆ ತನ್ನ ಸಮಯ, ತನ್ನಲ್ಲಿರೋ ಗುಣಗಳು, ತನ್ನಲ್ಲಿ ಪ್ರಾಪ್ತವಾಗಿರೋ ಸರ್ವಶಕ್ತಿಗಳು ಯೋಗದಿಂದ ಬಾಬಾವ್ರ ನೆನಪಲ್ಲೇನು ತಗೊಂಡ್ರು, ಅದೆಲ್ಲವನ್ನು ಅನ್ಯರ ಉನ್ನತಿಯಲ್ಲಿ ದಾನ ಮಹಾದಾನ ಮಾಡ್ತಾ ಹೋದರು. ಅನ್ಯರ ಅವಗುಣಗಳನ್ನು ಗುಣದಲ್ಲಿ ಚೇಂಜ್ ಮಾಡಿದ್ರು, ನುಕ್ಸಾನನ್ನು ಲಾಭದಲ್ಲಿ ಚೇಂಜ್ ಮಾಡಿದ್ರು, ನಿಂದೆಯನ್ನು ಸ್ತುತಿಯಲ್ಲಿ ಚೇಂಜ್ ಮಾಡಿದ್ರು. ಈ ಥರ ದೃಷ್ಟಿ ಸ್ಮೃತಿಯನ್ನು ಧಾರಣೆ ಮಾಡಿ ಸತ್ಯ ಸೇವಾದಾರಿಗಳಾಗಿ ಬಾಬಾ ಹೆಂಗೆ ವರ್ಲ್ಡ್ ಸರ್ವೆಂಟ್ ಆಗಿಬಿಟ್ರು. ಎಲ್ಲವನ್ನ ತನ್ನ ಸಮಯನೂ ಬೇರೆಯವರ ಕಲ್ಯಾಣಕ್ಕೆ ಕೊಟ್ಟರು. ಹಂಗೆ ನೀವು ರಿಯಲ್ ಸೇವೆ, ಹಂಬಲ್, ಎಷ್ಟು ಹಂಬಲ್ಲಾಗಿರ್ತಾರೆ, ನಿರ್ಮಾಣ ಚಿತ್ತರಿರ್ತಾರೆ. ಅವರೇ ಇಷ್ಟೆಲ್ಲ ಎಲ್ಲರಿಗೂ ಕೊಡೋಕ್ಕಾಗುತ್ತೆ. ನಿರ್ಮಾಣತೆ ಹಿಂದೆ ಬೇರೆ ಬೇಕಾದಷ್ಟು ಗುಣಗಳು ಬಂದ್ಬಿಡ್ತದೆ. ಸರ್ವೆಂಟ್ ಅಂದ್ಕೊಂಡ್ರೇ ಅಲ್ಲಿ ನಿರ್ಮಾಣತೆಯ ಜೊತೆ ಅನ್ಯರ ಸೇವೆ ಮಾಡೋಕ್ಕೆ ದಯೆ, ಅಶುಭ ಭಾವನೆ, ಕರುಣೆ ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ.